ಹಲೋ ಗಾಯ್ಸ್, ಒಂದು ವೆಂಪೈರ್ ನ ದಂಡೆ ಇಡೀ ಪ್ರಪಂಚನೇ ಡಾರ್ಕ್ನೆಸ್ ಆಗಿ ಹ್ಯೂಮನ್ಸ್ ಎಲ್ಲರನ್ನು ಕೂಡ ವೆಂಪೈರ್ ಆಗಿ ಬದಲಾಯಿಸ್ತಾ ಬರ್ತಾ ಇರುತ್ತೆ. ಅವಾಗ ಎಂಟ್ರಿ ಆಗುತ್ತೆ ನಮ್ ಹೀರೋದು. ಈ ಒಂದು ವೆಂಪೈರ್ ಗಳಿಂದ ನಮ್ ಹೀರೋ ಈ ಒಂದು ನಾರ್ಮಲ್ ಹ್ಯೂಮನ್ಸ್ ನೆಲ್ಲ ಕಾಪಾಡಬೇಕು ಅಂತ ಏನೇನ್ ಸಾಹಸಕ್ಕೆಲ್ಲ ಕೈ ಹಾಕ್ತಾನೆ, ಮತ್ತೆ ಈ ವೆಂಪೈರ್ ಗಳ ವಿರುದ್ಧ ಹೇಗೆಲ್ಲ ಹೋರಾಡ್ತಾನೆ ಅಂತ ಇವತ್ತು ನಾವು ಈ ಮೂವಿಲಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಇಬ್ರಾಹಿಂ ಲಿಂಕನ್ ವೆಂಪೈರ್ ಹಂಟರ್ ಅಂತ. ಮತ್ತೆ ರೀಸೆಂಟ್ ಆಗಿ ನಾನು ಐ ಫ್ರಾಂಕೆನ್ಸ್ಟೈನ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದೀನಿ. ಈ ಮೂವಿ ಕೂಡ ತುಂಬಾ ಚೆನ್ನಾಗಿದೆ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ 1865 ಅಮೆರಿಕನ ಪ್ರೆಸಿಡೆಂಟ್ ನ ತೋರಿಸ್ತಾರೆ. ಇವ್ರ ಹೆಸರು ಇಬ್ರಾಹಿಂ ಲಿಂಕನ್ ಅಂತ. ಈ ಇಬ್ರಾಹಿಂ ಲಿಂಕನ್ ಒಂದು ಡೈರಿನ ಬರೀತಾ ಇರ್ತಾನೆ. ಇವನು ಯಾವ ರೀತಿ ಈ ಪೊಸಿಷನ್ ಗೆ ಬಂದ, ಏನೇನೆಲ್ಲ ಕಷ್ಟನೆಲ್ಲ ಎದುರಿಸ್ತಾ ಅಂದ್ಬಿಟ್ಟು ಅದನ್ನ ಇವಾಗ ಫ್ಲಾಶ್ ಬ್ಯಾಕ್ ಅಲ್ಲಿ ತೋರ್ಸಕ್ಕೆ ಶುರು ಮಾಡ್ತಾರೆ. ಇಲ್ಲಿಂದ ಸೀನು 1818 ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇಲ್ಲಿ ನಾವು ಇಬ್ರಾಹಿಂ ಲಿಂಕನ್ ಚೈಲ್ಡ್ಹುಡ್ ಅಲ್ಲಿ ಇರೋದನ್ನ ನಾವು ನೋಡ್ತೀವಿ. ಲಿಂಕನ್ ಹೀಗೆ ಮರೆ ಹೊಡೆಯೋ ಕೆಲಸ ಮಾಡ್ತಿರ್ಬೇಕಾದ್ರೆ ಇವ್ನ ಫ್ರೆಂಡ್ ವಿಲ್ ಇರ್ತಾನೆ. ಅವ್ರ ತಂದೆ ತಾಯಿನ ಅಮೆರಿಕನ್ಸ್ ಬೇರೆ ಕಡೆಗೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆಕ್ಚುಲಿ ಯಾವ ಟೈಮ್ ಅಪ್ಪ ಅಂದ್ರೆ ಅಮೆರಿಕನ್ಸ್ ಆಫ್ರಿಕನ್ಸ್ ಮೇಲೆ ಅಧಿಕಾರನ ಚಲಾಯಿಸ್ತಿದ್ದಂತಹ ಒಂದು ಟೈಮು. ಇದನ್ನ ನೋಡಿದ ವಿಲ್ಲು ನಮ್ಮ ತಂದೆ ತಾಯಿನ ಎಳ್ಕೊಂಡು ಹೋಗ್ತಿದ್ರಲ್ಲ ಅಂದ್ಬಿಟ್ಟು ಅವ್ರನ್ನ ಕಾಪಾಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅಲ್ಲಿದ್ದ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅವ್ನ್ಗೆ ಹಾಕೊಂಡು ಚೆನ್ನಾಗಿ ಹೊಡಿತಾ ಇರ್ತಾನೆ. ನನ್ನ ಫ್ರೆಂಡ್ ನ ಹೊಡಿತಾ ಇದ್ದಾನಲ್ಲ ಅನ್ಬಿಟ್ಟು ಇಬ್ರಾಹಿಂ ಲಿಂಕನ್ ಹೋಗಿ ಅವನ್ನ ಕಾಪಾಡೋಕೆ ಅಂತ ಹೋಗ್ತಾನೆ. ಆದ್ರೆ ಅವನ್ಗೂ ಕೂಡ ಹಾಕೊಂಡು ಸರಿಯಾಗಿ ಹೊಡಿತಾರೆ. ಇದನ್ನ ನೋಡಿದ ಇಬ್ರಾಹಿಂ ನ ತಂದೆ ಥಾಮಸ್ ಬಂದ್ಬಿಟ್ಟು ನನ್ ಮಗುಂಗೆ ಹೊಡಿತಾ ಇದೆಯಲ್ಲ ಅನ್ಬಿಟ್ಟು ಆ ಒಂದು ಸೆಕ್ಯೂರಿಟಿ ಗಾರ್ಡ್ಗೆ ಸರಿಯಾಗಿ ಹೊಡೆದಾಕ್ಬಿಡ್ತಾನೆ. ಅವಾಗ ಅಲ್ಲಿಗೆ ಜಾಗ್ ಬರ್ತಾನೆ. ಇವನು ಈ ಜಾಗಕ್ಕೆಲ್ಲ ಲೀಡರ್, ಇವರೆಲ್ಲ ಕೆಲ್ಸದವರು. ನಮ್ಮ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಕೈ ಹಾಕಿದ್ಯಾ ಅನ್ಬಿಟ್ಟು ಥಾಮಸ್ ನ ಕೆಲಸದಿಂದ ಕಿತ್ತಾಕ್ಬಿಡ್ತಾನೆ. ಮತ್ತೆ ಇವ್ರದೇ ಆದ ಸ್ವಲ್ಪ ಸಾಲಗಳಿರುತ್ತೆ, ಅದನ್ನ ತೀರ್ಸು ಅಂತ ಕೂತ್ಕೋತಾನೆ. ಇವಾಗ ಇದರಿಂದ ಥಾಮಸ್ ಕೂಡ ನನ್ನ ಮಗುನ್ ಮೇಲೆ ಕೈ ಇಟ್ಟಿರೋದ್ರಿಂದ ಸಾಲ ಗೀಲೆಲ್ಲ ತೀರೋಯ್ತು, ಇನ್ಮೇಲೆ ನಿಮ್ಗೆ ಯಾವ್ದೇ ರೀತಿ ಸಾಲ ಕೊಡೋದಿಲ್ಲ, ನಾನು ಅದೇನ್ ಮಾಡ್ಕೋತೀಯ ಮಾಡ್ಕೊ ಅಂತ ಹೇಳ್ಬಿಡ್ತಾನೆ. ಇದರಿಂದ ಜಾಕ್ ಕೂಡ ಒಂದು ಕ್ರೀಪಿ ಸ್ಮೆಲ್ ನ ಕೊಟ್ಬಿಟ್ಟು ನನ್ಗೆ ಗೊತ್ತು ಹೇಗೆ ಸಾಲನ ವಸೂಲಿ ಮಾಡ್ಬೇಕು ಅನ್ಬಿಟ್ಟು ಹೇಳ್ತಾನೆ. ಇಲ್ಲಿಂದ ಸೀನು ನೈಟ್ಗೆ ಶಿಫ್ಟ್ ಆಗುತ್ತೆ. ಇಬ್ರಾಹಿಂ ತನ್ನ ಡೈರಿಲಿ ಏನೋ ಬರೀತಿರ್ಬೇಕಾದ್ರೆ ಇವನ್ ಮನೆ ಒಳಗಡೆ ಯಾರೋ ಬರೋ ರೀತಿ ಡೋರ್ ಓಪನ್ ಆಗುತ್ತೆ. ಇದರಿಂದ ಇವನು ಹೌಚಿಕೋತಾನೆ ಅಲ್ಲೇ. ಹಾಗೆ ಇವನ್ ಬೆಡ್ ನ ತೂತಿಯಿಂದ ನೋಡಿದಾಗ ಇವ್ರ ತಾಯಿ ನ್ಯಾನ್ಸಿ ಮನ್ಗಿರ್ತಾಳೆ. ಅವ್ರ ತಾಯಿ ಹತ್ರ ಈ ಜಾಗ್ ಬರ್ತಾನೆ. ಬಂದ್ಬಿಟ್ಟು ಅವ್ರ ಕೈಗೆ ಕಚ್ಬಿಟ್ಟು ಹೊಂಟೋಗ್ಬಿಡ್ತಾನೆ ಅಲ್ಲಿಂದ. ಇಲ್ಲಿಂದ ನಾಳೆ ಬೆಳಗ್ಗೆ ಆದ್ಮೇಲೆ ಗೊತ್ತಾಗುತ್ತೆ ಇವ್ರ ತಾಯಿ ಒಂಥರ ವಿಚಿತ್ರವಾಗಿ ಆಡ್ತಾ ಇರ್ತಾರೆ. ಥಾಮಸ್ ಕೂಡ ಡಾಕ್ಟರ್ನೆಲ್ಲ ಕರೆಸಿ ತೋರಿಸ್ತಾನೆ. ಆದ್ರೆ ಅವಳಿಗೆ ಏನಾಗಿದೆ ಅಂತ ಡಾಕ್ಟರ್ಗೆ ಹೇಳಕ್ ಆಗೋದಿಲ್ಲ. ಇದರಿಂದ ಬೇರೆ ಜಾಗದಲ್ಲಿರೋ ಡಾಕ್ಟರ್ಗೆ ನೀನ್ ತೋರಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅವಾಗ ಇಬ್ರಾಹಿಂ ಇದನ್ನೆಲ್ಲ ಇವ್ರ ತಾಯಿ ಹತ್ರ ಬಂದು ಮಲ್ಕೊಂಡು ಇವ್ರ ತಾಯಿಗೆ ಡೈರಿಲಿ ಏನೇನ್ ಬರ್ದಿದ್ನ ಅಂತ ಅದನ್ನೆಲ್ಲ ಹೇಳ್ತಾ ಇರ್ತಾನೆ. ಹಾಗೆ ಹೇಳ್ತಿರ್ಬೇಕಾದ್ರೆ ನೋಡ್ತಿದ್ದಂಗೆ ಇವ್ರ ತಾಯಿ ಕೂಡ ಸತ್ತು ಹೋಗ್ಬಿಡ್ತಾರೆ. ಇವ್ರ ತಾಯಿಯ ಒಂದು ಫಿನರಲ್ ಅಲ್ಲಿ ಇವ್ರ ತಂದೆ ಥಾಮಸ್ ಇವನ ಹತ್ರ ಒಂದು ಪ್ರಾಮಿಸ್ ನ ತಗೋತಾರೆ. ನಾನು ಇಲ್ಲಿವರೆಗೂ ಬದುಕಿರ್ತಾನೋ ಅಲ್ಲಿವರೆಗೂ ನೀನು ಈ ರಿವೆಂಜ್ ಅನ್ನ ಒಂದು ದ್ವೇಷದಿಂದ ಬೀಳ್ಬೇಡ, ನಿನ್ ಪಾಡಿ ನಿನ್ ಜೀವನನ ಮಾಡ್ಕೋ ಅಂತ ಒಂದು ಪ್ರಾಮಿಸ್ ನ ತಗೊಂಡ್ಬಿಡ್ತಾರೆ. ಇಲ್ಲಿಂದ ಸೀನು 10 ವರ್ಷಗಳಾದ್ಮೇಲೆ ತೋರಿಸ್ತಾರೆ. ಇವಾಗ ಇಬ್ರಾಹಿಂ ಲಿಂಕನ್ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿರ್ತಾನೆ. ಆದ್ರೂ ಕೂಡ ಇವನ್ಗೆ ಇವ್ರ ತಾಯಿನ ಕೊಂದವ್ರನ್ನ ಸಾಯಿಸ್ಬೇಕು ಅನ್ನೋ ಒಂದು ದ್ವೇಷ ಇನ್ನೂ ಇರುತ್ತೆ. ಈಗ ಹೆಂಗಿರು ನಮ್ ತಂದೆ ಸತ್ತೋಗಿದಾರಲ್ಲ, ಆ ಪ್ರಾಮಿಸ್ ಬ್ರೇಕ್ ಆಯ್ತಲ್ಲ ಅನ್ಬಿಟ್ಟು ಇವ್ರ ತಾಯಿ ರಿವೇಜ್ ನ ತೀರ್ಸ್ಕೊಳಕ್ಕೆ ಅಂತ ರೆಡಿ ಆಗ್ತಾ ಇರ್ತಾನೆ. ಒಂದು ಬಾರ್ ಅಲ್ಲಿ ಕೂತ್ಕೊಂಡು ಚೆನ್ನಾಗಿ ಕುಡಿತಾ ಇರ್ತಾನೆ. ಇವನ್ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಇವನ್ ಹೆಸರು ಹೆನ್ರಿ ಅಂತ. ಏನ್ ಗುರು ಇಷ್ಟೊಂದು ಕುಡಿತಾ ಇದ್ಯಾ, ಏನ್ ಲವ್ ಫೇಲ್ಯೂರ್ ಆಗಿದ್ಯಾ ಅನ್ಬಿಟ್ಟು ಹಾಗೆ ಅವನ್ನ ಭಿನ್ನ ತಟ್ಟಿದ ತಕ್ಷಣ ಒಂದು ಗನ್ನು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದಾದ್ಮೇಲೆ ಗೊತ್ತಾಗುತ್ತೆ ಇವನು ಯಾರನ್ನ ಸಾಯಿಸಕ್ಕೆ ಹೋಗ್ತಾ ಇದ್ದಾನೆ ಅಂತ. ಇಬ್ರಾಹಿಂ ಕೂಡ ಈ ಜಾಕ್ ನ ಸಾಯಿಸೋದಕ್ಕೆ ಅನ್ಬಿಟ್ಟು ಅವ್ನು ಇರೋಂತ ಜಾಗಕ್ಕೆ ಬಂದು ಹೊಚ್ಚಿಕೊಂಡ್ ಕೂತಿರ್ತಾನೆ. ಆ ಜಾಕ್ ಜೊತೆಗೆ ಇನ್ನೂ ಇಬ್ರು ಕೂಡ ಇರ್ತಾರೆ. ಆಕ್ಚುಲಿ ಇವರೆಲ್ಲ ಒಂದು ವೆಂಪೈರ್ಸ್ ಗಳಾಗಿರ್ತಾರೆ. ಅಲ್ಲಿ ಆಡಮ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಹೆನ್ರಿ ಎಲ್ಲಿ ಹೋಗಿದ್ದಾನೆ ಹುಡುಕೋ, ಅವ್ನು ಸಿಗ್ತಾನೆ ಇಲ್ಲ, ಅವನ್ನ ಹೇಗಾದ್ರೂ ಮಾಡಿ ಹುಡುಕಿ ನನ್ನ ಜೊತೆಗೆ ಕರ್ಕೊಂಬ ಅಂತ ಹೇಳ್ಬಿಟ್ಟು ಅವನು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅವ್ನು ಹೋಗಾದ್ಮೇಲೆ ಜಾಕ್ ಕೂಡ ತನ್ನ ಪಾಡಿ ತನ್ನ ಜಾಗಕ್ಕೆ ಹೋಗ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಈ ಇಬ್ರಾಹಿಂ ಲಿಂಕನ್ ಬಂದ್ಬಿಟ್ಟು ಇವನ್ ಮೇಲ್ಗಡೆಗೆ ಶೂಟ್ ಮಾಡ್ಬಿಡ್ತಾನೆ. ಆದ್ರೆ ಏನು ಯೂಸ್ ಆಗೋದಿಲ್ಲ, ತಪ್ಪಿಸ್ಕೊಂಡ್ಬಿಡ್ತಾನೆ ಅವನು. ಇದರಿಂದ ನನ್ನನ್ನು ಸಾಯಿಸೋಕೆ ಬರ್ತೀಯ ಹುಡುಗ ಅನ್ಬಿಟ್ಟು ಇವನ್ನ ಸಾಯಿಸೋದಕ್ಕೆ ಇವನ್ನ ಅಟ್ಟಾಡಿಸ್ತಾ ಇರ್ತಾನೆ. ಇದರಿಂದ ಇವನು ಒಂದು ಶೆಡ್ ಒಳಗಡೆ ಹೋಗಿ ಹೊಚ್ಚಿಕೊಂಡ್ಬಿಡ್ತಾನೆ. ಅವನು ಕೂಡ ಡೋರ್ ನ ಓಪನ್ ಮಾಡಿ ಒಳಗಡೆ ಬರೋಕೆ ಟ್ರೈ ಮಾಡ್ತಾ ಇರ್ತಾನೆ. ಇವ್ನು ಬಿಡ್ತಾನೆ ಇರೋದಿಲ್ಲ. ಮತ್ತೆ ಇವನು ಒಂದ್ ಗನ್ನಿಗೆ ಈ ಗನ್ ಪುಡಿಗಳನ್ನೆಲ್ಲ ಲೋಡ್ ಮಾಡ್ಕೊಂಡು ಒಂದು ಬುಲೆಟ್ ನ ಹಾಕಿ ಡೋರ್ ನ ಓಪನ್ ಮಾಡಿ ಅವ್ನ ಕಣ್ಣಿಗೆ ಬುಲೆಟ್ ಇಳಿಸ್ತಾನೆ. ಇದರಿಂದ ಜಾಕ್ ಅಲ್ಲೇ ಸತ್ತೋಗ್ಬಿಡ್ತಾನೆ. ಹಾಗಾಗಿ ನಮ್ ತಾಯಿ ರಿವೆಂಜ್ ನ ತೀರ್ಸ್ಕೊಂಡ್ಬಿಟ್ಟೆ ಅನ್ಬಿಟ್ಟು ಆ ಗನ್ನ ಬಿಸಾಕ್ಬಿಟ್ಟು ಅವನು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಈ ಜಾಕು ಎದ್ ಬಂದ್ಬಿಡ್ತಾನೆ. ಇವನು ಆಕ್ಚುಲಿ ಒಂದು ವೆಂಪರ್ ಆಗಿರ್ತಾನೆ, ಇನ್ನೂ ಸತ್ಯ ಇರೋದಿಲ್ಲ. ಬಂದ್ಬಿಟ್ಟು ಇವ್ನಿಗೆ ಹಾಕೊಂಡು ಸರಿಯಾಗಿ ತೊಳ್ದಾಕ್ಬಿಟ್ಟು ಇವನು ಕೂಡ ಸಾಯಿಸ್ಬೇಕು ಅಂತ ಇರ್ಬೇಕಾದ್ರೆ ಆಗ ಹೆನ್ರಿ ಬಂದ್ಬಿಟ್ಟು ಈ ಜಾಕುಗೆ ಸರಿಯಾಗಿ ಹೊಡಿತಾನೆ.
ಇರ್ತಾನೆ ಅವನ ಒಂದ್ ಕೈಯಿಂದ ಎತ್ತಿ ಬಿಸಾಕ್ಬಿಟ್ಟು ಅಲ್ಲಿಂದ ಈ ಇಬ್ರಾಹಿಂನ ಕರ್ಕೊಂಡು ಹೊಂಟೋಗ್ಬಿಡ್ತಾನೆ. ಇಬ್ರಾಹಿಂಗೆ ಪ್ರಜ್ಞೆ ಬಂದಾಗ ಹೆನ್ರಿನ ಮನೇಲಿ ಇರ್ತಾನೆ. ಇದರಿಂದ ಹೆನ್ರಿ ಹತ್ರ ಹೋಗ್ಬಿಟ್ಟು ನೀನ್ ಹೆಂಗೆ ಅಲ್ಲಿಗೆ ಬಂದೆ, ನಾನು ಅವನ ಸಾಯ್ಸಕ್ ಹೋಗ್ತಿರೋದು ನಿನ್ಗೆ ಹೆಂಗ್ ಗೊತ್ತಾಯ್ತು ಅಂದಾಗ ಹೆನ್ರಿ ಕೂಡ ಹೇಳ್ತಾನೆ ನೀನ್ ಸಾಯ್ಸಕ್ ಹೋಗ್ತಿರೋದು ಒಬ್ಬ ಹ್ಯೂಮನ್ ಅಲ್ಲ ಕಣು, ಅವನೊಬ್ಬ ವೆಂಪೈರ್ ಅಂತ. ಈ ವೆಂಪೈರ್ಸ್ ಗಳನ್ನ ಒಬ್ಬ ಇಲ್ಲ ಸುಮಾರು ಜನ ಇದ್ದಾರೆ ಅಂತ. ಇಬ್ರಾಹಿಂ ಕೂಡ ಕೇಳ್ತಾನೆ ಇದ್ರ ಬಗ್ಗೆ ನಿನ್ಗೆ ಹೆಂಗ್ ಗೊತ್ತು, ಯಾರ್ ನೀನು ಅಂತ. ಇದರಿಂದ ಅವನು ನಾನೊಬ್ಬ ವೆಂಪೈರ್ ಹಂಟರ್ ಅಂತಾನೆ. ಇದರಿಂದ ಇಬ್ರಾಹಿಂ ಕೂಡ ನನ್ನನ್ನು ಕೂಡ ಹಂಟರ್ ಆಗಿ ಮಾಡು, ನನ್ಗೂ ಕೂಡ ಹೇಳ್ಕೊಡು ಈ ವೆಂಪೈರ್ಸ್ ನೆಲ್ಲ ಹೇಗೆ ಸಾಯಿಸೋದು ಅಂತ. ಆದ್ರೆ ಅವ್ನು ಇದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನೀವು ರಿವೆಂಜ್ ಅನ್ನು ಒಂದು ದ್ವೇಷದಿಂದ ತಿರುಗಾಡ್ತಾ ಇದೀಯಾ, ಅದಿದ್ರೆ ನೀನ್ ಏನು ಮಾಡೋದಕ್ಕಾಗೋದಿಲ್ಲ. ನಾನು ಅಕಸ್ಮಾತ್ ನಿನಗೆ ಹೇಳ್ಕೊಡ್ಬೇಕು ಅಂದ್ರೆ ನಂದೇ ಆದ ಕೆಲವು ರೂಲ್ಸ್ ಗಳಿದೆ. ಏನಪ್ಪಾ ಅಂದ್ರೆ ನೀನು ರಿವೆಂಜ್ ಇಂದ ಹೋಗೋದನ್ನ ಬಿಟ್ಬಿಡ್ಬೇಕು. ಒಂದು ಹಂಟರ್ ಆಗಿ ಜನರ ಒಳ್ಳೇದಕ್ಕೋಸ್ಕರ ನೀನು ಫೈಟ್ ನ ಮಾಡ್ಬೇಕು ಅಂತ. ಇವನು ಕೂಡ ಸರಿ ಆಯ್ತು ಅನ್ಬಿಟ್ಟು ಎಲ್ಲದಕ್ಕೂ ಕೂಡ ಒಪ್ಕೊಂಡ್ಬಿಡ್ತಾನೆ. ಇದರಿಂದ ಇಬ್ರಾಹಿಂ ನ ಒಂದು ಹಂಟರ್ ನ ಮಾಡೋಣ ಅನ್ಬಿಟ್ಟು ನಿನಗೆ ಯಾವ ಗನ್ನಲ್ಲಿ ಚೆನ್ನಾಗಿ ಶೂಟ್ ಮಾಡಕ್ ಬರುತ್ತೆ ಅಂತ ಕೇಳ್ತಾನೆ. ಇದರಿಂದ ಅವನು ಕೂಡ ನನ್ಗೆ ಗನ್ನಲ್ಲಿ ಶೂಟ್ ಮಾಡೋದಕ್ ಬರೋದಿಲ್ಲ, ನನ್ಗೆ ಕೊಡ್ಲಿ ಚೆನ್ನಾಗಿ ಉಪಯೋಗಿಸಕ್ ಬರುತ್ತೆ ಅಂತ. ಇದರಿಂದ ಇವನ ಕೊಡ್ಲಿಲೆ ಪಂಟರ್ ಮಾಡೋಣ ಅನ್ಬಿಟ್ಟು ಅವನ್ಗೆ ಕೊಡ್ಲಿನೇ ಕೊಟ್ಬಿಟ್ಟು ಅದ್ರಲ್ಲೇ ಪ್ರಾಕ್ಟೀಸ್ ಮಾಡಿಸ್ತಾನೆ. ನೋಡ್ತಿದ್ದಂಗೆ ಇಬ್ರಾಹಿಂ ಸರಿಯಾಗಿ ಪ್ರಾಕ್ಟೀಸ್ ನ ತಗೊಂಡು ವೆಂಪೈರ್ ನ ಹೇಗೆಲ್ಲ ಹೊಡೆದು ಸಾಯಿಸ್ಬೇಕು ಅನ್ನೋದನ್ನ ಕಲ್ತ್ಕೊಂಡ್ಬಿಡ್ತಾನೆ. ಹೆನ್ರಿನ್ ಕೂಡ ವೆಂಪೈರ್ ಗಳ ಬಗ್ಗೆ ಕೆಲವು ವಿಷಯಗಳನ್ನ ಹೇಳ್ತಾನೆ. ಈ ವೆಂಪೈರ್ಸ್ ಗಳಿಗೆ ಈ ಸಿಲ್ವರ್ ಕಂಡ್ರೆ ಆಗೋದಿಲ್ಲ, ಮತ್ತೆ ಅವರು ಯಾವಾಗ ಬೇಕಾದ್ರೂ ಮಾಯ ಆಗ್ಬೋದು, ಮತ್ತೆ ಅವ್ರ ಕನ್ನಡಿ ಒಳಗಡೆ ಶಾಡೋ ಕಾಣಿಸೋದಿಲ್ಲ ಅಂತ. ಇದನ್ನೆಲ್ಲನೂ ಕೂಡ ಒಂದು ಬಾರಲ್ಲಿ ಕೂತ್ಕೊಂಡು ಹೇಳ್ತಾ ಹಾಗೆ ಈ ವೆಂಪೈರ್ಸ್ ಗಳನ್ನ ಲೀಡರ್ ನ ಪರಿಚಯ ಮಾಡ್ಕೊಡ್ತಾನೆ ಇವ್ನಿಗೆ. ಇದಕ್ಕೆಲ್ಲ ಮೇನ್ ಲೀಡರ್ ಆಡಮ್ ಅಂತ, ಹಾಗೆ ಅವನ್ ತಂಗಿ ವಡಮ ಅಂತ. ಇವ್ರುಗಳೆಲ್ಲರೂ ಕೂಡ ದಕ್ಷಿಣ ಸೈಡ್ ಅಲ್ಲಿ ತನ್ನ ಒಂದು ರಾಜ್ಯನೇ ಕಟ್ಕೊಂಡಿದ್ದಾರೆ. ಅಲ್ಲೆಲ್ಲ ಬರೀ ವೆಂಪೈರ್ಸ್ ಗಳೇ ಇದ್ದಾರೆ. ಅಲ್ಲಿಂದ ಇಡೀ ಪ್ರಪಂಚನ ಆಕ್ರಮಣ ಮಾಡ್ಕೊಬೇಕು ಅಂದ್ಬಿಟ್ಟು ಈಗ ಸೌತ್ ಕಡೆಗೆ ಬರ್ತಾ ಇದ್ದಾರೆ. ಈಗ ನಮ್ ದೇಶನ ನಾವೇ ಕಾಪಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಸ್ಪ್ರಿಂಗ್ ಫೀಲ್ಡ್ ಅನ್ನ ಒಂದು ಸಿಟಿಗೆ ಕಳಿಸ್ತಾನೆ. ಆದ್ರೆ ಹೆನ್ರಿ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಇಬ್ರಾಹಿಂಗೆ ಕೆಲವು ವಿಷಯಗಳನ್ನ ಹೇಳಿರ್ತಾನೆ. ಯಾರನ್ನು ಕೂಡ ಲವ್ ಮಾಡಬೇಡ, ಅದರಿಂದ ನಿಂಗೆ ತುಂಬಾ ತೊಂದರೆ ಆಗುತ್ತೆ ಅಂತ. ಮತ್ತೆ ನೀನ್ ಇರೋ ಜಾಗದಲ್ಲಿ ಎಲ್ಲೆಲ್ಲಿ ವೆಂಪೈರ್ಸ್ ಗಳಿದಾವೆ ಅಂತ ನಾನು ಹೆಂಗೆ ಲೆಟರ್ ನ ಕೊಡ್ತೀನಿ, ಅಲ್ಲಿವರೆಗೂ ನಿನ್ ಕಾಯಿ, ಅದಾದ್ಮೇಲೆ ಹೋಗಿ ಅಟ್ಯಾಕ್ ಮಾಡು ಅಂತ ಹೇಳ್ಬಿಟ್ಟು ಈ ಸ್ಪ್ರಿಂಗ್ ಫೀಲ್ಡ್ ಅನ್ನೋ ಒಂದು ಸಿಟಿಗೆ ಕಳಿಸಿರ್ತಾನೆ. ಇವನು ಕೂಡ ಈ ಸಿಟಿಗೆ ಬಂದ್ಬಿಟ್ಟು ಒಂದು ಅಂಗಡಿ ಹತ್ರ ಹೋಗ್ತಾನೆ. ಇವನ ಹೆಸರು ಸ್ಪೀಡ್ ಅಂತ. ಇವನ ಹತ್ರ ಹೋಗ್ಬಿಟ್ಟು ನಾನು ಒಬ್ಬ ವಕೀಲ, ನನ್ಗೆ ಇಲ್ಲಿರೋದಕ್ಕೆ ರೂಮ್ಸ್ ಗಳು ಬೇಕು, ಎಲ್ಲರ ರೂಮ್ ಇದೆಯಾ ಕಮ್ಮಿ ರೇಟ್ಗೆ, ಚೀಪ್ ಆಗಿರೋ ರೇಟ್ಗೆ ಅಂತ. ಅದಕ್ಕೆ ಇವನು ಕೂಡ ಎಲ್ಲೂ ಕೂಡ ಅಷ್ಟೊಂದಿಲ್ಲ, ಆದ್ರೆ ನನ್ನ ಅಂಗಡಿ ಮೇಲ್ಗಡೆ ಒಂದು ಚಿಕ್ಕ ರೂಮ್ ಇದೆ, ಅದು ನಿನ್ಗೆ ಸೆಟ್ ಆಗುತ್ತೆ ಅಂತ. ಮತ್ತೆ ನೀನು ನಂಗೆ ದುಡ್ಡು ಕೊಡ್ಬೇಕಾಗಿಲ್ಲ, ಇಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಸಾಕು, ನಿನ್ಗೆ ಆ ಮನೇನ ಫ್ರೀ ಆಗಿ ಕೊಡ್ತೀನಿ ಅಂತ. ಇದರಿಂದ ಇವನು ಒಪ್ಕೊಂಡ್ಬಿಡ್ತಾನೆ. ಇವನು ಹೀಗೆ ಆ ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ದಿನ ಅಂಗಡಿಗೆ ಒಬ್ಳು ಕಸ್ಟಮರ್ ಬರ್ತಾಳೆ. ಇವಳ ಹೆಸರು ಮ್ಯಾರಿ ಅಂತ. ಈ ಮ್ಯಾರಿಗೆ ನಮ್ ಹೀರೋನ ನೋಡಿ ಒಂದ್ ನಿಮಿಷ ಕ್ರಶ್ ಆಗಿ ಹೋಗ್ಬಿಡುತ್ತೆ. ಅವನ್ಗೂ ಕೂಡ ಇವಳ ನೋಡಿ ಲೈಟ್ ಆಗಿ ಕ್ರಶ್ ಆಗಿ ಹೋಗ್ಬಿಡುತ್ತೆ. ಮ್ಯಾರಿ ಬಂದ್ಬಿಟ್ಟು ಇವಳಿಗೆ ಏನೇನು ವಸ್ತು ಬೇಕು ಅಂತ ಎಲ್ಲ ಕೇಳ್ತಿರ್ಬೇಕಾದ್ರೆ ಅವಾಗ ಸ್ಪೀಡ್ ಬಂದ್ಬಿಟ್ಟು ಇವನ್ಗೆ ಅಂತ ಒಂದು ಲೆಟರ್ ಕೊಡ್ತಾನೆ. ಅದು ಹೆನ್ರಿನೇ ಕಳಿಸ್ಕೊಟ್ಟಿರೋಂತ ಒಂದು ಲೆಟರ್. ಅದ್ರಲ್ಲಿ ಯಾವ ಎಂಪೈರ್ ಈಗ ಯಾವ ಜಾಗದಲ್ಲಿದೆ ಅಂತ ಹೇಳಿರ್ತಾನೆ. ಇದರಿಂದ ನೈಟ್ ಆಗ್ತಿದ್ದಂಗೆ ಅದೇ ಒಂದು ಜಾಗಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ಆ ಒಂದು ವೆಂಪೈರ್ ಹತ್ರ ಫೈಟಿಂಗ್ ಮಾಡ್ತಿರ್ಬೇಕಾದ್ರೆ ಆದ್ರೆ ಆ ಒಂದು ವೆಂಪೈರ್ ಇವನ್ನ ಸರಿಯಾಗಿ ಲಾಕ್ ಮಾಡ್ಕೊಂಡ್ಬಿಡುತ್ತೆ. ಇವನ್ ಕೈ ಕಾಲನೆಲ್ಲ ಕಟ್ ಹಾಕ್ಬಿಟ್ಟು ಇವನ್ನ ಕತ್ನ ಕುಯ್ದು ಸಾಯ್ಸಕಂತ ಬರ್ತಿರ್ಬೇಕಾದ್ರೆ ನಮ್ ಹೀರೋ ಸೂಪರ್ ಆಗಿ ಆ ಒಂದು ಕಟ್ಟಿರೋ ಕೈನೆಲ್ಲ ಬಿಡಿಸ್ಕೊಂಡು ತುಂಡು ಚಾಕುಯಿಂದ ಅವ್ನ ಕತೆನೆ ಮುಗಿಸಾಕ್ಬಿಡ್ತಾನೆ. ಮುಗಿಸ್ಬಿಟ್ಟು ಅವನ್ನ ತಗೊಂಡೋಗಿ ಸಮಾಧಿ ಮಾಡಾಕ್ಬಿಡ್ತಾನೆ. ಮತ್ತೆ ನೆಕ್ಸ್ಟ್ ಡೇಗೆ ಸ್ಪೀಡ್ ಬಂದ್ಬಿಟ್ಟು ಇವತ್ತ ಒಂದು ಪಾರ್ಟಿ ಇದೆ ನಡಿ ಅನ್ಬಿಟ್ಟು ಇವನು ಒಂದು ಪಾರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಆ ಒಂದು ಪಾರ್ಟಿನ ಯಾರು ಕೊಡ್ತಾ ಇದಾರಪ್ಪ ಅಂದ್ರೆ ಮ್ಯಾರಿನೇ ಕೊಡ್ತಾ ಇರ್ತಾಳೆ. ಮ್ಯಾರಿನ ಕೂಡ ಹೆನ್ರಿನ ನೋಡಿ ತುಂಬಾ ಖುಷಿಯಾಗಿ ಇಬ್ರು ಇಲ್ಲಿ ಡ್ಯಾನ್ಸ್ ಆಡ್ತಾರೆ. ಡ್ಯಾನ್ಸ್ ಆಡ್ತಾ ಒಬ್ರಿಗೊಬ್ರು ತುಂಬಾ ಹತ್ರ ಆಗ್ತಾ ಹೋಗ್ತಾ ಇರ್ತಾರೆ. ಅದೇ ರೀತಿ ಹೆನ್ರಿ ಇವನ್ಗೆ ಲೆಟರ್ ಕೊಡ್ತಾ ಇರ್ತಾನೆ. ಇವನು ಹೋಗ್ಬಿಟ್ಟು ವೆಂಪೈರ್ ಕಥೆನೆಲ್ಲ ಮುಗಿಸ್ತಾ ಇರ್ತಾನೆ. ಇದೇ ರೀತಿ ತುಂಬಾ ವೆಂಪೈರ್ ಗಳನ್ನ ಸಾಯಿಸ್ತಾ ಇರ್ತಾನೆ. ಮತ್ತೆ ಈ ಕಡೆ ನಮ್ಗೆ ಆಡಮ್ ನ ತೋರಿಸ್ತಾರೆ. ಆಡಮ್ ಹತ್ರ ಅವನ್ ತಂಗಿ ಬಂದ್ಬಿಟ್ಟು ನಮ್ ಕಡೆಯವ್ರನ್ನ ಯಾರೋ ಒಬ್ಬ ಮುಗಿಸ್ತಾ ಇದ್ದಾನೆ ಅಂತ. ಇದರಿಂದ ಆಡಮ್ ಯಾರವನು ತಿಳ್ಕೊ, ಒಂದ್ಸಲಿ ನಾನು ಮೀಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಮತ್ತೆ ಹೀಗೆ ಒಂದು ದಿನ ಇಬ್ರಾಹಿಂ ತನ್ನ ಸ್ಟೋರಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವಾಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಇವನ್ ಯಾರಪ್ಪ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇವ್ನ ಫ್ರೆಂಡ್ ಆಗಿದ್ನಲ್ಲ ವಿಲ್ಲೋ, ಅವನೇ ಇವನಾಗಿರ್ತಾನೆ. ಇವನ್ನ ನೋಡಿ ಅವ್ನು ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ. ಏನು ಎಷ್ಟ್ ದಿನ ಎಲ್ಲೋಗಿದ್ದೆ, ಇಲ್ಲಿವರೆಗೂ ಎಲ್ಲಿದ್ದೆ ಅಂತ. ಅದಕ್ಕೆ ಇವನು ಕೂಡ ನಾನು ಇವಾಗ ದಕ್ಷಿಣ ಸೈಡ್ ಅಲ್ಲಿ ಇರುವಂತ ಬ್ಲಾಕ್ ಅಮೆರಿಕನ್ಸ್ ಅವ್ರನ್ನ ಒಂದು ಗುಲಾಮದಿಂದ ಬಿಡಿಸೋದಕ್ಕೋಸ್ಕರ ಅಂತ ಇಲ್ಲಿಗೆ ಬಂದೆ ಅಂತ. ಆದ್ರೆ ಅಲ್ಲಿರುವಂತ ಅಮೆರಿಕನ್ಸ್ಗೆ ನಾನು ಈ ರೀತಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿ ನನ್ನ ಹಿಡಿಯೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ. ಅದರಿಂದ ತಪ್ಪಿಸ್ಕೊಂಡು ನಾನು ಇಲ್ಲಿವರೆಗೂ ಬಂದೆ ಅಂತ. ಸರಿ ಆಯ್ತು ಬಾ, ನಾನು ನಿಂಗೆ ಸಹಾಯ ಮಾಡ್ತೀನಿ ಅಂತ ಅವನು ಕರ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ವಿಲ್ ನ ಹಿಡ್ಕೊಳ್ಳೋಕೆ ಅನ್ಬಿಟ್ಟು ಇವನು ಕೂಡ ಅವ್ರಿಗೆ ಸರಿಯಾಗಿ ಹೊಡಿತಾನೆ ಇಬ್ರಾಹಿಮು. ಇದರಿಂದ ಜನಗಳ ಮಧ್ಯೆ ಜಗಳಾಡಿರೋದ್ರಿಂದ ಇವ್ರನ್ನ ಎತ್ತಿ ಜೈಲ್ಗೆ ಹಾಕ್ಬಿಡ್ತಾರೆ. ಅವಾಗ ಮ್ಯಾರಿನೇ ಬಂದ್ಬಿಟ್ಟು ಇವರಿಬ್ರು ಕೂಡ ಬಿಡಿಸ್ತಾಳೆ. ಇದಾದ್ಮೇಲೆ ಇಬ್ರಾಹಿಂ ಏನ್ ಮಾಡ್ತಾನೆ ಅಂದ್ರೆ ಈ ಆಫ್ರಿಕನ್ಸ್ ನ ಗುಲಾಮದಿಂದ ಮುಕ್ತಿ ಮಾಡ್ಬೇಕು ಅಂದ್ಬಿಟ್ಟು ಒಂದು ಸ್ಪೀಚ್ ನ ಕೊಡ್ತಾ ಇರ್ತಾನೆ. ಎಲ್ಲರಿಗೂ ಸಮಾದ ಹಕ್ಕಿದೆ, ಎಲ್ಲರೂ ಕೂಡ ಒಂದೇ ಅಂತ. ಆ ಒಂದು ಸ್ಪೀಚ್ ನ ಕೊಟ್ಬಿಟ್ಟು ಬಂದಾಗ ಹೆನ್ರಿ ಸಿಗ್ತಾನೆ ಇವನಿಗೆ. ಹೆನ್ರಿ ಇಲ್ಲಿಗೆ ಬಂದಿರ್ತಾನೆ ಇವನ್ನ ಹುಡುಕೊಂಡು. ನಾನು ಏನ್ ಮಾಡಕ್ ಹೇಳಿದ್ದೆ, ನೀನ್ ಏನ್ ಮಾಡ್ತಾ ಇದೀಯಾ, ನಾನು ಹೇಳಿದ್ದೆ ತಾನೆ ಯಾರನ್ನು ಕೂಡ ಫ್ರೆಂಡ್ ಮಾಡ್ಬೇಡ, ಯಾರನ್ನು ಕೂಡ ಲವ್ ಮಾಡ್ಬೇಡ
ಅಂತ ನಮ್ ಇಬ್ರಾಹಿಂ ಆ ಒಂದು ಮ್ಯಾರಿನ ಲವ್ ಮಾಡ್ತಿರೋ ವಿಷಯ ಗೊತ್ತಾಗುತ್ತೆ. ಇದರಿಂದ ಹೆನ್ರಿ ಹೇಳ್ತಾನೆ, ಜಾಕ್ಗೆ ಗೊತ್ತಾಗೋಗ್ಬಿಟ್ಟಿದೆ ನೀನು ಹೆನ್ರಿನ ಲವ್ ಮಾಡ್ತಿದೀಯ ಅಂತ. ಇದರಿಂದ ಅವಳ ಪ್ರಾಣಕ್ಕೆ ತುಂಬಾ ಅಪಾಯವಿದೆ, ಆದಷ್ಟು ಬೇಗ ನೀನೀಗ ಜಾಕ್ನ ಮುಗಿಸ್ಲೇಬೇಕು ಅಂತ. ಇವನಿಗೂ ಕೂಡ ಒಳ್ಳೆ ಚಾನ್ಸ್ ಸಿಕ್ತು, ನಮ್ಮ ತಾಯಿ ಕೊಂದವನ್ನ ನಾನು ಕೊಲ್ಲೇಬೇಕು ಅಂತ ತುಂಬಾ ಖುಷಿ ಪಡ್ಕೊಂತ ಅವನ್ನ ಮುಗಿಸೋದಕ್ಕೆ ಏನ್ಬಿಟ್ಟು ಅವನಿರೋಂಥ ಜಾಗಕ್ಕೆ ಹುಡ್ಕೊಂಡು ಹೋಗ್ತಾನೆ. ಈ ಜಾಕ್ ಕೂಡ ತುಂಬಾ ಇಂಟೆಲಿಜೆಂಟ್ ವೆಂಪೈರ್ ಆಗಿರ್ತಾನೆ. ಇವನ್ ಇಲ್ಲಿರೋ ವಿಷಯ ಗೊತ್ತಾಗ್ಬಿಟ್ಟು ಅಲ್ಲಿಂದ ಓಡೋಕೆ ಶುರು ಮಾಡ್ತಾನೆ. ಹೀಗೆ ಹೊಡ್ತಿರ್ಬೇಕಾದ್ರೆ ತನ್ನ ಒಂದು ಬಚಾವ್ಗೋಸ್ಕರ ಅಲ್ಲಿರೋಂಥ ಕುದುರೆಗಳನ್ನೆಲ್ಲ ಫ್ರೀ ಮಾಡ್ಬಿಡ್ತಾನೆ. ನಮ್ಮ ಹೀರೋನು ಕೂಡ ಏನ್ ಬಿಡ್ತಾನೆ ಇರೋದಿಲ್ಲ, ಇವನ್ನ ಅಟ್ಟಾಡ್ಸ್ಕೊಂಡು ಇವನ್ನ ಮುಗ್ಸಕ್ಕೆ ಅಂತ ಇವ್ನ ಹಿಂದೆನೆ ಹೋಗ್ತಾ ಇರ್ತಾನೆ. ಹಾಗೂ ಈಗ ಮಾಡಿ ನಮ್ಮ ಹೀರೋ ಇವನ್ನ ಆ ಒಂದು ಬೆಟ್ಟದ ಮೇಲಿಂದ ಕೆಳಗಡೆಗೆ ಬೀಳಿಸ್ಬಿಡ್ತಾನೆ. ಬೀಳ್ಸಿ ಇಲ್ಲೂ ಕೂಡ ಒಂದು ಫೈಟ್ ನಡೆಯುತ್ತೆ. ಆ ಒಂದು ಫೈಟ್ ಅಲ್ಲಿ ಈ ಜಾಕು ಆ ಕೊಡ್ಲಿನ ಕಿತ್ಕೊಂಡು ನಮ್ಮ ಹೀರೋನ ಸಾಯಿಸಕ್ಕೆ ಅಂತ ಟ್ರೈ ಮಾಡ್ತಾನೆ. ಆದ್ರೆ ನಮ್ಮ ಹೀರೋನ್ ಸುಮ್ನೆ ತುಂಬಾ ವೆಲ್ ಟ್ರೈನ್ ಆಗಿರೋನು. ಆ ಕೊಡ್ಲಿ ಹಿಂದೆಗಡೆನೆ ಒಂದು ಗನ್ ಇರುತ್ತೆ, ಅದರಿಂದ ಇವನ್ಗೆ ಶೂಟ್ ಮಾಡಿ ಇವನ್ನ ಕೆಳಗಡೆಗೆ ಬೀಳಿಸ್ಬಿಡ್ತಾನೆ. ಜಾಕ್ ಕೂಡ ಸಾಯೋ ಟೈಮಲ್ಲಿ ನಾವೇನು ಒಬ್ರೇ ಇಲ್ಲ, ನಾವು ತುಂಬಾ ಜನ ಇದೀವಿ, ಆದಷ್ಟು ಬೇಗ ಇಡೀ ಪ್ರಪಂಚನೇ ನಾವು ಕವರ್ ಮಾಡ್ಕೋತೀವಿ ಅಂತ. ಮತ್ತೆ ನಿನಗೆ ಸಪೋರ್ಟ್ ಮಾಡ್ತಾ ಇದ್ದಾನಲ್ಲ ನಿನ್ ಹೆನ್ರಿ, ಅವನೇನು ಹ್ಯೂಮನ್ ಅನ್ಕೊಂಡ, ಅಲ್ಲ ಅವನು ಕೂಡ ಒಂದು ವೆಂಪೈರ್ ಅಂತ ಒಂದು ವಿಷಯನ ಹೇಳ್ಬಿಡ್ತಾನೆ. ಇದರಿಂದ ಕೋಪದಿಂದ ಜಾಕ್ ನ ಹಲ್ಲೆ ಮುಗ್ಸಾಕ್ಬಿಡ್ತಾನೆ. ಈ ಕಡೆ ಒಬ್ಬ ವ್ಯಕ್ತಿ ಒಂದು ಲೇಡಿನ ತುಂಬಾ ಟಾರ್ಚರ್ ಮಾಡ್ತಾ ಇರ್ತಾನೆ. ಅವಾಗ ಹೆನ್ರಿ ಅಲ್ಲಿಗೆ ಬಂದ್ಬಿಟ್ಟು ಅವ್ನ ರಕ್ತನ ಕುಡಿದು ಅಲ್ಲೇ ಸಾಯಿಸಾಕ್ಬಿಡ್ತಾನೆ. ಅದೇ ಟೈಮ್ಗೆ ಇಬ್ರಾಹಿಂ ಕೂಡ ಅಲ್ಲಿಗೆ ಬಂದ್ಬಿಡ್ತಾನೆ. ಇದನ್ನ ನೋಡಿ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಇವನ್ಗೆ. ಇವನು ಕೂಡ ಒಂದು ವೆಂಪೈರ್ ಅಲ್ಲ, ನನಗೆ ಮೋಸ ಮಾಡ್ತಾ ಇದನ್ನಲ್ಲ ಅಂದ್ಬಿಟ್ಟು ಅವನ್ನ ಹೊಡೆದು ಸಾಯಿಸಕ್ಕಂತ ಟ್ರೈ ಮಾಡ್ತಾ ಇರ್ತಾನೆ. ಅವನು ಕೂಡ ಹಿಡ್ಕೊಂಡು ನಿಜನೆಲ್ಲ ಹೇಳ್ಬಿಡ್ತಾನೆ, ನಾನು ಕೂಡ ವೆಂಪೈರ್ ಆಗೋಕ್ಕಿಂತ ಮುಂಚೆ ಒಬ್ಬ ಬೌಂಟಿ ಹಂಟರ್ ಆಗಿದ್ದೆ, ನನ್ಗೂ ಕೂಡ ಒಬ್ಳು ಲವರ್ ಇದ್ಲು, ಅವಳ ಜೊತೆ ನಾನು ಕೂಡ ಖುಷಿಯಾಗಿದ್ದೆ. ಆದ್ರೆ ಇದ್ದಕ್ಕಿದ್ದಂಗೇನು ಒಂದು ದಿನ ಈ ಒಂದು ವೆಂಪೈರ್ ನ ಗ್ಯಾಂಗು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು. ಈ ಒಂದು ಅಟ್ಯಾಕ್ ಅಲ್ಲಿ ನಾನು ಕೂಡ ತುಂಬಾ ವೆಂಪೈರ್ಗಳನ್ನ ಸಾಯಿಸ್ದೆ. ಆದ್ರೆ ಆ ವೆಂಪೈರ್ ಗಳ ಲೀಡರ್ ಆಡಮು ನನ್ನನ್ನು ಹಿಡ್ಕೊಂಡು ನನ್ನನ್ನು ಕಚ್ಚಿ ಒಂದು ವೆಂಪೈರ್ ಆಗಿ ಬದಲಾಯಿಸ್ಬಿಟ್ಟ. ಮತ್ತೆ ನನ್ ಕಣ್ ಮುಂದೆನೆ ನನ್ನ ಹುಡುಗಿನ ಕಚ್ಚಿ ಅವಳ ರಕ್ತನ ಕುಡಿದು ಅವನು ಕೂಡ ಸಾಯಿಸಾಕ್ಬಿಟ್ಟ ಅಂತ. ನಾನು ವೆಂಪೈರ್ ಆದ್ಮೇಲೆ ಈ ಒಂದು ಆಡಮ್ ನ ಸಾಯಿಸೋಕೆ ಅಂತ ಹೋದ್ರೆ ಆದ್ರೆ ಆಗ್ತಾನೆ ಇರೋದಿಲ್ಲ. ಯಾಕಪ್ಪ ಅಂದ್ರೆ ಒಂದು ವೆಂಪೈರ್ ನ ಸಾಯಿಸೋಕ್ ಆಗೋದಿಲ್ಲ, ಏನಿದ್ರು ಹೊಡೆದಾಡ್ಬೋದಷ್ಟೇ, ಆದ್ರೆ ಅವ್ರನ್ನ ಸಾಯಿಸೋದಕ್ ಆಗೋದಿಲ್ಲ ಅಂತ. ಒಂದು ಹ್ಯೂಮನ್ ಮಾತ್ರ ಇವ್ರನ್ನ ಸಾಯಿಸೋದಕ್ಕೆ ಸಾಧ್ಯವಾಗೋದು. ಇದರಿಂದ ಇವ್ರನ್ನ ಒಂದು ಗ್ಯಾಂಗ್ ನ ಮುಗಿಸ್ಬೇಕು ಅಂದ್ಬಿಟ್ಟು ನಿನ್ನ ಸಹಾಯನ ತಗೊಂಡಿದೀನಿ ನಾನು ಅಂತ. ಇದನ್ನೆಲ್ಲ ಕೇಳ್ಬಿಟ್ಟು ನಿನ್ನ ಹತ್ರ ಎಲ್ಲ ತುಂಬಾ ಕೆಟ್ಟದಾಗಿದೆ, ಇನ್ಮೇಲೆ ನಿನ್ ದಾರಿನೇ ಬೇರೆ ಹೆನ್ರಿ, ನನ್ ದಾರಿನೇ ಬೇರೆ ಅನ್ಬಿಟ್ಟು ಇವನು ಕೂಡ ಅಲ್ಲಿಂದ ಬಂದ್ಬಿಡ್ತಾನೆ. ಇವನ್ ಮನೆ ಹತ್ರ ಬಂದಾಗ ಅಲ್ಲಿಗೆ ಮ್ಯಾರಿ ಕೂಡ ಬಂದಿರ್ತಾಳೆ. ಈಗ ಇಲ್ಲಿ ಇವನು ಮ್ಯಾರಿಗೆ ಪ್ರಪೋಸ್ ಮಾಡ್ಬಿಡ್ತಾನೆ, ನನ್ನ ಮದ್ವೆ ಮಾಡ್ಕೋತೀಯ ಅಂತ. ಅದಕ್ಕೆ ಅವಳು ಕೂಡ ಒಪ್ಕೋತಾಳೆ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲೇ ನೋಡ್ತೀವಿ ಇವರಿಬ್ರಿಗೂ ಕೂಡ ಮದ್ವೆ ಆಗ್ತಾ ಇರುತ್ತೆ. ಮದ್ವೆ ಆಗಿ ಒಂದು ಹ್ಯಾಪಿ ಲೈಫ್ ನ ಜೀವನ ಮಾಡ್ತಾ ಇರ್ತಾನೆ. ಇವನಿಗೆ ಗೊತ್ತಾಗೋಗ್ಬಿಡುತ್ತೆ ಈ ಕಡೆ ಆಡಮ್ಗೆ ಇವನು ಫ್ರೆಂಡ್ ಜಾಕ್ ನ ಸಾಯಿಸಾಕ್ಬಿಟ್ಟಿದ್ದಾನೆ, ಅವ್ನ್ ಯಾರವನು, ಅವನ್ನ ನೋಡ್ಲೇಬೇಕು, ಅವನು ನನ್ನ ಜಾಗಕ್ಕೆ ಕರೆಸ್ರಿ ಅಂತ. ಮತ್ತೆ ವಿಲ್ಲು ಹೀಗೆ ಒಂದು ಜಾಗದಲ್ಲಿ ಹಾಗೆ ನಿಂತಿರ್ಬೇಕಾದ್ರೆ ನೋಡ್ತಿದ್ದಂಗೆ ಇವನ್ನ ಕಿಡ್ನಾಪ್ ಮಾಡ್ಕೊಂಡು ತಗೊಂಡ್ ಹೊಂಟೋಗ್ಬಿಡ್ತಾರೆ. ಈ ವಿಷಯನ ಸ್ಪೀಡು ಇಬ್ರಾಹಿಂ ಹತ್ರ ಬಂದ್ ಹೇಳ್ತಾನೆ, ಸ್ಪೀಡ್ ನ ಕಿಡ್ನಾಪ್ ಮಾಡ್ಕೊಂಡು ತಗೊಂಡ್ ಹೋಗ್ಬಿಟ್ಟಿದ್ದಾರೆ ಅಂತ. ಇದರಿಂದ ಅವನ್ನ ಕರ್ಕೊಂಡ್ ಬರೋಣ ಅನ್ಬಿಟ್ಟು ಇವನು ಹೋಗಕ್ಕೆ ಶುರು ಮಾಡ್ತಾನೆ. ಎಲ್ಲಿಗೆ ಬರ್ಬೇಕು ಅನ್ನೋ ಒಂದು ಅಡ್ರೆಸ್ ಇರುತ್ತೆ, ಆ ಜಾಗಕ್ಕೆ ಹೋಗ್ತಾ ಇರ್ತಾನೆ. ಆದ್ರೆ ಹೋಗ್ಬೇಕಾದ್ರೆ ಸ್ಪೀಡ್ ನು ಕೂಡ ಹಾಕೊಂಡು ಹೊಂಟೋಗ್ಬಿಟ್ಟಿರ್ತಾನೆ. ಸ್ಪೀಡ್ ಗೆ ಇರೋ ನಿಜನಲ್ಲೇ ಹೇಳ್ಬಿಟ್ಟಿರ್ತಾನೆ, ನಾನೊಬ್ಬ ವೆಂಪೈರ್ ಹಂಟರು, ನಮ್ ವಿಲ್ ನ ಎತ್ಕೊಂಡು ಹೋಗಿರೋದು ವೆಂಪೈರ್ಸ್ ಕಡೆ ಅಂತ. ಇದರಿಂದ ಇವನಿಗೆ ಸಹಾಯ ಮಾಡೋಕೆ ಅಂತ ಅವನು ಕೂಡ ಬಂದಿರ್ತಾನೆ. ಈಗ ಇವರು ನ್ಯೂ ಓಲಿನ್ಸ್ ಅನ್ನೋ ಒಂದು ಜಾಗಕ್ಕೆ ಬಂದಿರ್ತಾರೆ. ಆ ಜಾಗಕ್ಕೆ ಬಂದ್ಬಿಟ್ಟು ಆಡಮ್ ಇದ್ದಂತ ಒಂದು ಮನೆಗೆ ಹೋಗಿ ನೋಡ್ತಾರೆ, ಒಂದು ಪಾರ್ಟಿ ನಡೀತಾ ಇರುತ್ತಪ್ಪ. ಆ ಒಂದು ಪಾರ್ಟಿಲಿ ವಿಲ್ಲು ಎಲ್ಲರೂ ಕೂಡ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಏನಿದು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀರಲ್ಲ ಅಂತ ನೋಡ್ತಿದ್ದಂಗೆನೆ ಅಲ್ಲಿದ್ದಂತಹ ಜನರೆಲ್ಲ ವೆಂಪೈರ್ಸ್ ಆಗ್ಬಿಟ್ಟು ಹ್ಯೂಮನ್ಸ್ ಅಲ್ಲಿರೋ ಎಲ್ಲಾ ಜನರನ್ನು ಕಚ್ಚೋಕೆ ಶುರು ಮಾಡ್ತಾರೆ. ನಮ್ ಹೀರೋನು ಕೂಡ ನಾನು ವಿಲ್ ನ ಕಾಪಾಡ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಒಂದು ಕೊಡ್ಲಿನ ತಗೊಂಡು ಬರ್ತಾನೆ. ಒಳಗಡೆ ಬಂದ್ಬಿಟ್ಟು ಸೂಪರ್ ಆಗಿ ಫೈಟ್ ಮಾಡ್ತಾನೆ. ಅಲ್ಲಿರೋ ಅಂತ ಒಂದೊಂದು ವೆಂಪೈರ್ ಕಥೆನು ಸೂಪರ್ ಆಗಿ ಮುಗಿಸ್ತಾನೆ. ಟೊಮೊಟೊ ಈರುಳ್ಳಿ ಕತ್ತರಿಸೋಂಗೆ ಎಲ್ಲಾ ವೆಂಪೈರ್ನು ಕತ್ತರಿಸಾಕ್ ಮುಗಿಸ್ತಾನೆ. ಅವಾಗ ಅಲ್ಲಿಗೆ ಆಡಮ್ ನ ತಂಗಿ ಒಡೋಮ ಬಂದ್ಬಿಟ್ಟು ಇವನ್ಗೆ ಸರಿಸರಿಯಾಗಿ ಹೊಡೆದ್ಬಿಟ್ಟು ಇವನ್ನ ಲಾಕ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾಳೆ. ಅವಾಗ ಆಡಮ್, ನೀನೊಬ್ಬ ಒಳ್ಳೆ ಫೈಟರು, ನೀನ್ ನಮ್ ಜೊತೆ ಇದ್ರೆ ತುಂಬಾ ಯೂಸ್ ಆಗುತ್ತೆ, ನೀನು ನಿನ್ ಫ್ರೆಂಡ್ ಹೆನ್ರಿನ ಸಾಯಿಸ್ಬಿಟ್ಟು ನೀನ್ ನಮ್ ಕಡೆಗೆ ಬಂದ್ಬಿಡು ಅಂತ. ಇವನು ನಾನು ಆಗ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ಅಂದ್ರೆ, ಏನಿಲ್ಲ ಸಿಂಪಲ್, ನಿನ್ ಫ್ರೆಂಡ್ ವಿಲ್ ನ ಸಾಯಿಸ್ಬಿಟ್ಟು ನಿನ್ನ ಒಂದು ವೆಂಪೈರ್ ಆಗಿ ಬದಲಾಯಿಸ್ತೀನಿ ಅಂತ. ಅದೇ ರೀತಿ ಮಾಡೋದಕ್ಕೆ ಏನ್ಬಿಟ್ಟು ವಿಲ್ ನ ಸಾಯಿಸೋಕೆ ಅಂತ ರೆಡಿ ಆಗಿರ್ತಾನೆ. ಆಗ ನೋಡ್ತಿದ್ದಂಗೆನೆ ಆಪತ್ ಬಾಂಧವಾಗಿ ಸ್ಪೀಡ್ ಒಂದು ಕುದುರೆ ಗಾಡಿಯಿಂದ ಆ ಒಂದು ಮನೆ ಒಳಗಡೆಗೆ ನುಗ್ಬಿಟ್ಟು ಆ ಜಾಗದಿಂದ ಇಬ್ರಾಹಿಂ ಮತ್ತೆ ವಿಲ್ ನು ಕರ್ಕೊಂಡು ಎಸ್ಕೇಪ್ ಆಗಿ ಹೋಗ್ಬಿಡ್ತಾನೆ. ಎಸ್ಕೇಪ್ ಆಗಿ ಹೀಗೆ ಹೋಗ್ತಿರ್ಬೇಕಾದ್ರೆ ಇವ್ರುಗಳು ಕೂಡ ಹುಡುಕ್ತಾ ಇರ್ತಾರೆ ವೆಂಪೈರ್ಸ್ ಗಳು. ಅವಾಗ ಅಲ್ಲಿಗೆ ಒಂದು ಲೇಡಿ ಬಂದ್ಬಿಟ್ಟು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬಿಡ್ತಾಳೆ. ಆ ಜಾಗಕ್ಕೆ ಹೋಗಿ ನೋಡಿದಾಗ ಇವರೆಲ್ಲ ಬ್ಲಾಕ್ ಪೀಪಲ್ಸ್ ಆಗಿರ್ತಾರೆ. ಈ ಜಾಗಕ್ಕೆ ಬಂದ್ಮೇಲೆ ಗೊತ್ತಾಗುತ್ತೆ ನಮ್ ಹೀರೋಗೆ ಇವರೆಲ್ಲರೂ ಕೂಡ ತಮ್ಮ ಒಂದು ಫ್ರೀಗೋಸ್ಕರ ಅಂದ್ರೆ ಫ್ರೀಡಮ್ ಗೋಸ್ಕರ ಯುದ್ಧನ ಮಾಡೋಕೆ ರೆಡಿ ಆಗ್ತಾ ಇದಾರೆ ಅಂತ. ಇದನ್ನೆಲ್ಲ ಇಬ್ರಾಹಿಂ ನೋಡ್ಬಿಟ್ಟು ಇವ್ನ ತಲೆಗೆ ಒಂದ್ ಬಂದ್ಬಿಡುತ್ತೆ, ಈ ಜನರನ್ನೆಲ್ಲ ಹೇಗಾದ್ರೂ ಮಾಡಿ ಫ್ರೀ ಮಾಡ್ಲೇಬೇಕು ಅನ್ಬಿಟ್ಟು ಇವನು ಪೊಲಿಟಿಕ್ಸ್ ಗೆ ಹೇಳಿತಾನೆ. ಎಲ್ಲರಿಗೂ ಕೂಡ ಫ್ರೀಡಮ್ ಬೇಕು, ಅದ್ರಲ್ಲೂ ಈ ದಕ್ಷಿಣ ಅಮೆರಿಕಾಗಂತೂ ಬೇಕೇ ಬೇಕು. ಯಾಕೆಂದ್ರೆ ಅಲ್ಲಿ ಬ್ಲಾಕ್ ಅಮೆರಿಕನ್ಸ್ ನ ಈ ವೈಟ್ ಅಮೆರಿಕನ್ಸ್ ತುಂಬಾ ಕೀಳಾಗಿ ನೋಡ್ತಾ ಇದ್ದಾರೆ, ಅವ್ರನ್ನ ಕೆಟ್ಟದಾಗ ಉಪಯೋಗಿಸ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ನಾವು ಮಾತಾಡ್ಬೇಕು ಅಂತ ಒಂದು ಧ್ವನಿನೇ ಎತ್ತುತ್ತಾನೆ. ಅವಾಗ ಹೆನ್ರಿ ಹೇಳ್ತಾನೆ, ನೀನು ದಕ್ಷಿಣ ಅಮೆರಿಕ ಗುಲಾಮರನ್ನ ಫ್ರೀ ಮಾಡಕ್ಕೆ ಹೋದ್ರೆ ಅಲ್ಲಿರಂತ
ವೈಟ್ ಅಮೆರಿಕನ್ಸ್ ನಿನ್ನ ಸುಮ್ನೆ ಬಿಡೋದಿಲ್ಲ. ಯಾಕೆ ಅಂದ್ರೆ ಆ ಜಾಗನ ಕಂಟ್ರೋಲ್ ಮಾಡ್ತಾ ಇರೋದೇ ಈ ಆಡಮು, ಈ ವೆಂಪೈರ್ಸ್ ಗಳು. ಅಲ್ಲಿರೋಂತ ಗುಲಾಮ ಜನರನ್ನ ಈ ವೆಂಪೈರ್ಸ್ ಗಳಿಗೆ ಊಟಗಳಾಗಿ ಕೊಡ್ತಾ ಇರ್ತಾರೆ. ಇದರಿಂದ ನೀನ್ ಅವ್ರ ವಿರುದ್ಧ ಹೋಗ್ಬೇಡ, ನಿನ್ಗೆ ತೊಂದರೆ ಆಗುತ್ತೆ ಅಂತ. ಆದ್ರೆ ಇದನ್ನೆಲ್ಲ ಇವನ್ ಕೇಳೋದಿಲ್ಲ. ಇಬ್ರಾಹಿಮು ಹೇಗಾದ್ರೂ ಮಾಡಿ ಅಲ್ಲಿರೋಂತ ಜನರಿಗೆ ಫ್ರೀಡಮ್ ನ ಕೊಡಿಸ್ಬೇಕು ಅಂದ್ಬಿಟ್ಟು ಇವನ್ ದಾರಿನ ಬದಲಾಯಿಸ್ಕೊಂಡ್ಬಿಡ್ತಾನೆ. ಫೈನಲಿ ಇವನು ಒಬ್ಬ ಹಂಟರ್ ಅನ್ನ ಬಿಟ್ಬಿಟ್ಟು ಒಂದು ಪೊಲಿಟಿಕ್ಸ್ ಗೆ ಇಳಿತಾನೆ. ಇಲ್ಲಿಂದ ಸೀನು 50 ವರ್ಷದ್ಮೇಲೆ ತೋರಿಸ್ತಾರೆ. ಇವಾಗ ನಮ್ ಇಬ್ರಾಹಿಮು ಪೊಲಿಟಿಕ್ಸ್ ಅಲ್ಲಿ ಗೆದ್ದು ಅಮೆರಿಕದ ಪ್ರೆಸಿಡೆಂಟ್ ಆಗ್ಬಿಟ್ಟಿರ್ತಾನೆ. 1861 ಅಲ್ಲಿ ಒಂದು ರೂಲ್ ನ ಪಾಸ್ ಮಾಡ್ತಾನೆ ಇಬ್ರಾಹಿಮು. ಇನ್ಮೇಲೆ ಯಾರನ್ನು ಕೂಡ ಗುಲಾಮರಾಗಿ ಇಟ್ಕೊಳ್ಳೋಂಗಿಲ್ಲ, ಇನ್ಮೇಲೆ ಎಲ್ಲರೂ ಕೂಡ ಒಂದೇ, ಎಲ್ಲರೂ ಕೂಡ ಫ್ರೀಡಮ್ ಅಂತ ಒಂದು ರೂಲ್ ನ ಅನೌನ್ಸ್ಮೆಂಟ್ ಮಾಡ್ತಾನೆ. ಈ ಒಂದು ಡಿಸಿಷನ್ ದಕ್ಷಿಣ ಅಮೆರಿಕದ ಅಂದ್ರೆ ವೈಟ್ ಅಮೆರಿಕನ್ಸ್ ಗೆ ಇಷ್ಟ ಇಲ್ದಲೆ ಇವನ್ ವಿರುದ್ಧನೇ ಯುದ್ಧಕ್ಕೆ ಬೀಳ್ತಾರೆ. ಇವನು ಕೂಡ ಇನ್ ಸುಮ್ನೆ ಇಲ್ಲ, ಇವನು ಕೂಡ ಯುದ್ಧನ ಶುರು ಮಾಡ್ತಾನೆ. ಆದ್ರೆ ಈ ಒಂದು ಯುದ್ಧದಲ್ಲಿ ತುಂಬಾ ಜನರು ಸಾವಾಗ್ಬಿಡುತ್ತೆ. ಅದು ಯಾರದು? ಇಬ್ರಾಹಿಂ ಕಡೆಯ ಜನರದೇ. ಸುಮಾರು 20,000 ಜನರು ಸೋಲ್ಜರ್ಸ್ ಗಳು ಸತ್ತೋಗ್ಬಿಡ್ತಾರೆ ಆ ಒಂದು ಯುದ್ಧದಲ್ಲಿ. ಮತ್ತೆ ನಮ್ಮ ಇಬ್ರಾಹಿಂಗೆ ಒಬ್ಬ ಮಗ ಕೂಡ ಇರ್ತಾನೆ, ಇವನ ಹೆಸರು ವಿಲ್ಲಿ ಅಂತ. ಮತ್ತೆ ಇಬ್ರಾಹಿಮು ಈ ಒಂದು ಯುದ್ಧನ ಅರ್ಧಕ್ಕೆ ನಿಲ್ಸೋದೇ ಬೇಡ, ಇದನ್ನ ಕಂಟಿನ್ಯೂ ಮಾಡ್ಲೇಬೇಕು, ನಮ್ ದೇಶಕ್ಕೆ ಫ್ರೀಡಮ್ ಸಿಗ್ಬೇಕು ಅಂದ್ರೆ ಇದನ್ನ ನಾವು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಇನ್ನೂ ತುಂಬಾ ಜನರುಗಳನ್ನ ಸೋಲ್ಜರ್ಸ್ ಗೆ ಜಾಯಿನ್ ಮಾಡ್ಕೊಳ್ಳೋಕೆ ಆರ್ಡರ್ ನ ಪಾಸ್ ಮಾಡ್ಬಿಡ್ತಾನೆ. ಮತ್ತೆ ಈ ಕಡೆ ಒಂದು ದಿನ ಇವ್ರ ಮನೆ ಕೆಲ್ಸದೊಳಗಿ ಈ ಆಡಮ್ ಇದನ್ನಲ್ಲ ಅವನ್ ತಂಗಿ ವಡೋಮಾ ಇವ್ರ ಮನೆ ಒಳಗಡೆ ಬರ್ತಾಳೆ. ಇವ್ರ ಮಗ ವಿಲ್ಲಿ ಇದನ್ನಲ್ಲ ಅವನ ಹತ್ರ ಹೋಗ್ಬಿಟ್ಟು ಅವನ ಜೊತೆ ಹೀಗೆ ಮಾತಾಡ್ತಾನೆ ಒಂದು ಅವನ ಕೈಗೆ ಕಚ್ಬಿಡ್ತಾಳೆ. ತನ್ನ ಮಗಂಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ಇಬ್ರಾಹಿಂ ಕೂಡ ಬಂದ್ ನೋಡ್ತಾನೆ ಅವನ ಕೈನ. ನೋಡಿದ್ರೆ ಇವ್ರ ತಾಯಿಗೆ ಆಗಿತ್ತಲ್ಲ ಕೈ, ಸೇಮ್ ಅದೇ ರೀತಿ ಇವನ್ಗೂ ಕೂಡ ಆಗ್ತಾ ಇರುತ್ತೆ. ಇದರಿಂದ ಗೊತ್ತಾಗೋಗ್ಬಿಡುತ್ತೆ ನನ್ ಮಗ ಇನ್ನ ಉಳಿಯೋದಿಲ್ಲ ಅಂತ ಇವನ್ಗೆ. ಇದರಿಂದ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೋತಾನೆ. ಈ ಒಂದು ವೈರಸ್ ಗೆ ಆಂಟಿಡ್ಯೂಟ್ ನ ಏನು ಅಂತಾನೆ ಗೊತ್ತಿರೋದಿಲ್ಲ ಇವನ್ಗೆ. ಈಗ ಇವನ್ಗೆ ತನ್ನ ಮಗನ ಹೇಗ್ ಕಾಪಾಡ್ಕೊಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಕೊನೆಗೂ ಅವ್ರ ಮಗ ಸತ್ತೇ ಹೋಗ್ಬಿಡ್ತಾನೆ. ಅವಾಗ ಹೆನ್ರಿ ಬಂದ್ಬಿಟ್ಟು ನಾನ್ ಬೇಕಾದ್ರೆ ನಿನ್ ಮಗುನ ಜೀವಂತವಾಗಿ ಮಾಡ್ತೇನೆ ಅಂತ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಇವ್ರ ಹೆಂಡತಿ ಕೂಡ ಬರ್ತಾಳೆ. ಹಾಗಿದ್ರೆ ನನ್ ಮಗುನ ಜೀವಂತ ಮಾಡ್ಬೇಡು ಅಂತ ಹೇಳ್ತಾಳೆ. ಮ್ಯಾರಿ ಇಬ್ರಾಹಿಂನ ಡೈರಿನ ಓದ್ಬಿಟ್ಟಿರ್ತಾಳೆ. ಇವನ್ ಗೊತ್ತಾಗಿರುತ್ತೆ ಇವರೆಲ್ಲ ಒಂದು ವೆಂಪೈರ್ಸ್, ಮುಂಚೆ ಇಬ್ರಾಹಿಮು ವೆಂಪೈರ್ ಗಳ ವಿರುದ್ಧ ಹೋರಾಡ್ತಿದ್ದ ಅಂತ. ಈ ಒಂದು ವಿಷಯನ ಮುಚ್ಚಿಕ್ಕೆ ಇರೋದ್ರಿಂದ ಇವನ್ಗೆ ಸರಿಸರಿಗೆ ಬೈತಾ ಇರ್ತಾಳೆ. ಇಬ್ರಾಹಿಂ ಕೂಡ ಹೇಳ್ತಾನೆ ಹೆನ್ರಿ ಏನಾದ್ರೂ ನನ್ ಮಗುನ ಕಚ್ಚುದ್ರೆ ಅವನು ಕೂಡ ಒಂದು ವೆಂಪೈರ್ ಆಗಿ ಬದಲಾಗಿ ಹೋಗ್ಬಿಡ್ತಾನೆ, ತುಂಬಾ ಕ್ರೀಪಿ ಆಗಿ ಹೋಗ್ಬಿಡ್ತಾನೆ, ಅವಾಗ ಅವ್ನು ನಮ್ಮ ಮಗ ಆಗಿರೋದಿಲ್ಲ ಅಂತ. ಇದರಿಂದ ಇವಳು ಎಲ್ಲ ಆಗಿದ್ದು ನಿನ್ನಿಂದನೇ ಅನ್ಬಿಟ್ಟು ಇದು ಅವಳಿಗೆ ತುಂಬಾ ಬೇಜಾರಾಗ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಎಷ್ಟು ಸ್ಪೀಡ್ ಹೇಳ್ತಾ ಇರ್ತಾನೆ ಆ ಒಂದು ಯುದ್ಧ ಭೂಮಿಗೆ ತುಂಬಾ ಲಾಸ್ ಆಗ್ತೈತೆ, ನಮ್ ಸೋಲ್ಜರ್ಸ್ ಗಳೆಲ್ಲ ತುಂಬಾ ಕಮ್ಮಿ ಆಗ್ತೈತೆ ಅಂತ. ಆದ್ರೂ ಕೂಡ ಇವನು ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಬಾರ್ದು, ಈ ಒಂದು ಯುದ್ಧದಲ್ಲಿ ಗೆದ್ರೆ ಮಾತ್ರ ನಾವು ಈ ದೇಶನ ಫ್ರೀಡಮ್ ಆಗಿ ಮಾಡೋಕೆ ಸಾಧ್ಯ ಅಂತ. ಈ ಕಡೆ ದಕ್ಷಿಣ ಸೈಡಿನ ಅಮೆರಿಕನ ಲೀಡರ್ ಡೇವಿಡ್ ಈ ಒಂದು ಆಡಮ್ ಹತ್ರ ಬಂದ್ಬಿಟ್ಟು ನಮ್ ಸೈನ್ಯ ತುಂಬಾ ದೊಡ್ಡದಾಗಿದೆ, ಆದ್ರೆ ನಮ್ ಸೈನ್ಯಕ್ಕಿಂತ ಅವ್ರ ಸೈನ್ಯ ಕೂಡ ತುಂಬಾ ಜಾಸ್ತಿ ಇದೆ, ಇದರಿಂದ ನಿಮ್ ವೆಂಪೈರ್ ಗಳ ಸಹಾಯ ನಮಗೆ ಬೇಕು ಅಂತ ಬಂದ್ಬಿಟ್ಟು ಇವನ ಹತ್ರ ಡೀಲಿಂಗ್ ನ ಮಾಡ್ಕೋತಾ ಇರ್ತಾನೆ. ಅದಕ್ಕೋಸ್ಕರ ಆಡಮ್ ಕೂಡ ಸರಿ ಆಯ್ತು ನಮ್ ಕಡೆಯಿಂದ ಸ್ವಲ್ಪ ಜನರನ್ನ ಕಳಿಸ್ತೀನಿ ಅಂತ ಹೇಳ್ತಾನೆ. ಹೀಗಾಗಿ ದಕ್ಷಿಣ ಅಮೆರಿಕ ಸೈಡ್ ಅಲ್ಲಿ ಸೋಲ್ಜರ್ಸ್ ಗಳ ಜೊತೆಗೆ ವೆಂಪೈರ್ಸ್ ಗಳು ಕೂಡ ಫೈಟ್ ಮಾಡಕ್ಕೆ ಇಳಿತವೆ. ಇದರಿಂದ ಇಬ್ರಾಹಿಂನ ಸೋಲ್ಜರ್ಸ್ ಗಳಿಗೆ ಇವ್ರಗಳ ಜೊತೆ ವಿರುದ್ಧ ಫೈಟ್ ಮಾಡೋಕೆ ಆಗೋದಿಲ್ಲ. ಆ ಒಂದು ವೆಂಪೈರ್ಸ್ ಗಳು ಕೂಡ ಇಲ್ಲಿರೋಂತ ಸೋಲ್ಜರ್ ಎಲ್ಲಾರ ಕತೆನೂ ಮುಗಿಸ್ತಾ ಬರ್ತಾ ಇರ್ತವೆ. ಈ ವಿಷಯ ಇಬ್ರಾಹಿಂಗೆ ಗೊತ್ತಾಗ್ಬಿಟ್ಟು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಹೇಗೆ ಯುದ್ಧ ಗೆಲ್ಬೇಕು, ನಮ್ಮೂರೆಲ್ಲ ಕೂಡ ತುಂಬಾ ಸೋಲ್ತಾ ಇದಾರೆ ಅಂತ ಯೋಚನೆ ಎತ್ಕೊಂಡ್ಬಿಟ್ಟಿರುತ್ತೆ. ಅವಾಗ ಇವ್ನ ಹೆಂಡತಿ ಹೇಳ್ತಾಳೆ ಈ ಒಂದು ಯುದ್ಧನ ಶುರು ಮಾಡಿದ್ಯಾ ಅಂದ್ಮೇಲೆ ನೀನ್ ಗೆಲ್ಲೇಬೇಕು. ಈ ಒಂದು ಯುದ್ಧಕ್ಕೆ ನನ್ನ ಮಗನ್ನು ಕೂಡ ನೀನ್ ಬಲಿ ಕೊಟ್ಟಿದ್ಯಾ, ಮತ್ತೆ ಇನ್ನು ಎಷ್ಟೋ ಲಕ್ಷಾಂತರ ಸೋಲ್ಜರ್ಸ್ ಗಳು ಸತ್ತೋಗಿದ್ದಾರೆ, ಅವ್ರ ಪ್ರಾಣಕ್ಕೆಲ್ಲ ನೀನ್ ಬೆಲೆ ಕಟ್ಟಲೇಬೇಕು. ಈ ಒಂದು ಯುದ್ಧನ ಗೆದ್ರೆ ಮಾತ್ರ ಅವ್ರ ಸಾವಿಗೆ ಒಂದು ಬೆಲೆ ಸಿಕ್ತಂಗ ಆಗುತ್ತೆ ಅಂತ ಇವನ್ ಗಂಡನ ಹತ್ರ ಮಾತಾಡ್ತಾ ಇರ್ತಾಳೆ. ಅವನಿಗೂ ಕೂಡ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಅವಾಗ ಫೋರ್ಕ್ ನೋಡ್ತಾನೆ. ಫೋರ್ಕ್ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಅವ್ರ ಕಡೆ ಇವರೆಲ್ಲ ವೆಂಪೈರ್ಸ್ ಗಳಲ್ಲ, ವೆಂಪೈರ್ ಗಳನ್ನ ಸಹಾಯ ತಗೊಂಡು ಇವರೆಲ್ಲ ಇದನ್ನೆಲ್ಲ ಮಾಡ್ತಾ ಇದಾರಲ್ಲ. ಇದರಿಂದ ಸ್ಪೀಡ್ ಮತ್ತೆ ವಿಲ್ ಹತ್ರ ಹೋಗ್ಬಿಟ್ಟು ನಮ್ಗೆ ಈ ಊರಲ್ಲಿ ಎಷ್ಟು ಸಿಲ್ವರ್ ಇದೆಯೋ ಎಲ್ಲಾನು ತಗೊಂಡ್ಬನ್ನಿ, ಎಷ್ಟು ಸಿಲ್ವರ್ ಬೇಕು ಅಂದ್ರೆ ಅಷ್ಟು ಸಿಲ್ವರ್ ಬೇಕು ಅಂದ್ಬಿಟ್ಟು ಆ ಊರಲ್ಲಿ ಎಷ್ಟೆಷ್ಟು ಸಿಲ್ವರ್ ಮನೆಗೂ ನುಗ್ಗಿ ಎಲ್ಲಾನು ಕೂಡ ಕಲೆಕ್ಟ್ ಮಾಡ್ಕೊಂಡು ಅದನ್ನೆಲ್ಲಾನು ಕೂಡ ಮೆಲ್ಟ್ ಮಾಡಿ ಬುಲೆಟ್ಸ್ ಗಳು ಹಾಗೆ ಚಾಕುಗಳು ಕತ್ತಿಗಳು ಎಲ್ಲಾನು ಕೂಡ ರೆಡಿ ಮಾಡ್ಕೋತಾರೆ. ಮತ್ತೆ ಸ್ಪೀಡ್ ಇದನ್ನೆಲ್ಲ ಹೇಗ್ ಪಾಸ್ ಮಾಡ್ತೀಯ ಅಂದಾಗ ಟ್ರೈನ್ ಮೂಲಕ ಪಾಸ್ ಮಾಡೋಣ ಅಂತ ಹೇಳ್ತಾನೆ. ಮತ್ತೆ ಇಬ್ರಾಹಿಂ ತನ್ನ ಹೆಂಡತಿ ಹತ್ರ ಬಂದ್ಬಿಟ್ಟು ಕ್ಷಮಿಸ್ಬಿಡು, ನಿನ್ ಮಗುನ ನನ್ನ ಕೈಯಲ್ಲಿ ಉಳಿಸ್ಕೊಳಕ್ಕಾಗ್ಲಿ ಅಂತ ಹಾಗೆ ಸಾರಿನ ಕೇಳ್ತಾ ಮಗುನಂತ ಕಳ್ಕೊಂಡೆ, ಈಗ ನಿನ್ನೂ ಕೂಡ ಕಳ್ಕೊಳಕ್ ನನ್ಗೆ ಇಷ್ಟ ಇಲ್ಲ, ಇದರಿಂದ ನೀನು ಈ ಜಾಗನೇ ಬಿಟ್ಟು ಹೊಂಟೋಗ್ಬಿಡು, ನೀನು ಈ ವಾಷಿಂಗ್ಟನ್ ಬಿಟ್ಟು ಹೊಂಟೋಗ್ಬಿಡು ಅಂತ ಹೇಳ್ಬಿಟ್ಟು ಅವ್ರ ಹೆಂಡತಿನ ವಾಷಿಂಗ್ಟನ್ ಬಿಟ್ಟು ಹೋಗೋ ರೀತಿ ಮಾಡ್ಬಿಡ್ತಾನೆ. ಅವಳು ಕೂಡ ಒಪ್ಕೊಂಡು ಆ ಒಂದು ವಾಷಿಂಗ್ಟನ್ ಬಿಟ್ಟು ಹೊಂಟೋಗ್ತಾ ಇರ್ತಾಳೆ. ಮತ್ತೆ ನಮ್ ಹೀರೋ ಹಳೆ ಇಬ್ರಾಹಿಂ ತರನೇ ಆ ಒಂದು ಲಾಕರ್ ನ ಓಪನ್ ಮಾಡ್ತಾನೆ, ಆ ಕೊಡ್ಲಿನ ತಗೋತಾನೆ. ಮತ್ತೆ ಇವ್ನ ಫ್ರೆಂಡ್ ಗಳಾದ ಸ್ಪೀಡು ವಿಲ್ಲು ಎಲ್ಲರಿಗೂ ಕೂಡ ಒಂದು ಪ್ಲಾನಿಂಗ್ ನ ಹೇಳ್ತಾನೆ. ಆ ಒಂದು ಟ್ರೈನ್ ಒಳಗಡೆಗೆ ಇವು ಎಲ್ಲಾ ಸಿಲ್ವರ್ ಗಳನ್ನ ತುಂಬಿಟ್ಟು ಸೀಕ್ರೆಟ್ ಆಗಿ ಕಳ್ಸೋಣ, ಯಾರಿಗೂ ಗೊತ್ತಾಗಬಾರ್ದು ಪ್ಲಾನಿಂಗ್ ನ ಮಾಡಿ ಅದೇ ರೀತಿ ಎಕ್ಸಿಕ್ಯೂಟ್ ಮಾಡ್ತಾನೆ. ಮತ್ತೆ ಈ ಕಡೆ ಆಡಮ್ಗೂ ಕೂಡ ಗೊತ್ತಾಗೋಗ್ಬಿಟ್ಟಿರುತ್ತೆ ಇವರು ಟ್ರೈನ್ ಮೂಲಕ ಸಿಲ್ವರ್ ಗಳನ್ನ ಸೋಲ್ಜರ್ಸ್ ಇರೋಂತ ಒಂದು ಜಾಗಕ್ಕೆ ಕಳಿಸ್ತಾ ಇದಾರೆ ಅಂತ. ಇವ್ನಿಗೆ ಹೆಂಗಪ್ಪ ಗೊತ್ತಾಯ್ತು ಅಂದ್ರೆ ಸ್ಪೀಡು ಹೇಳ್ಬಿಟ್ಟಿರ್ತಾನೆ ಇವ್ರಿಗೆ. ಸ್ಪೀಡು ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟಿರ್ತಾನೆ, ಎಲ್ಲ ನಿಜನೂ ಹೇಳ್ಬಿಟ್ಟಿರ್ತಾನೆ. ಇದರಿಂದ ಇವ್ರುಗಳು ಕೂಡ ಆ ಒಂದು ಟ್ರೈನ್ ನಿಲ್ಸೋದಕ್ಕೆ ಬರ್ತಾರೆ. ಮತ್ತೆ ಇಬ್ರಾಹಿಂ ಇವ್ನ ಪ್ಲಾನ್
ನ ಎಕ್ಸಿಕ್ಯೂಟ್ ಮಾಡೋ ರೀತಿನೇ ಆ ಒಂದು ಟ್ರೈನ್ ಒಳಗಡೆಗೆ ಸಿಲ್ವರ್ ಎಲ್ಲಾನು ಕೂಡ ತುಂಬ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಎಲ್ಲ ಕೂಡ ಅಲರ್ಟ್ ಆಗಿರ್ತಾನೆ. ಅವಾಗ ಅಲ್ಲಿಗೆ ಹೆನ್ರಿ ಬರ್ತಾನೆ. ಬಂದ್ಬಿಟ್ಟು ನೋಡು ನಿನ್ ಫ್ರೆಂಡ್ ಸ್ಪೀಡು ನಿನಗೆ ಮೋಸ ಮಾಡ್ತಾ ಇದ್ದಾನೆ, ನೀನ್ ಏನೇನ್ ಮಾಡ್ತಾ ಇದೀಯ ಅಂತ ಎಲ್ಲಾನು ಕೂಡ ತಗೊಂಡು ಹೋಗ್ಬಿಟ್ಟು ಆಡಮ್ಗೆ ಹೇಳ್ತಾ ಇದ್ದಾನೆ ಅಂತ. ಆದ್ರೆ ಇದನ್ನ ಇವನು ನಂಬೋದಿಲ್ಲ. ಅವಾಗ ಸ್ಪೀಡ್ ನೋಡ್ತಾನೆ, ಎಲ್ಲರೂ ಕೂಡ ಈ ಒಂದು ಟ್ರೈನ್ ಮೇಲೆ ಬಂದಿರ್ತಾರೆ. ಈ ಕಡೆ ವಿಲ್ಲು ಗನ್ಗಳನ್ನೆಲ್ಲ ಬುಲೆಟ್ ತುಂಬ್ಕೋತಾ ಇರ್ತಾನಲ್ಲ, ನೋಡ್ತಿದ್ದಂಗೆ ಇವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾರೆ. ಇದರಿಂದ ವಿಲ್ ಕೂಡ ಸೂಪರ್ ಆಗಿ ಆ ಒಂದು ಗನ್ ಮೂಲಕ ಎಲ್ಲರಿಗೂ ಶೂಟ್ ಮಾಡ್ಬಿಟ್ಟು ಇಬ್ರಾಹಿಂ ಹತ್ರ ಬಂದ್ ಹೇಳ್ತಾನೆ ಅವ್ರುಗಳು ಬಂದ್ಬಿಟ್ಟಿದ್ದಾರೆ ಅಂತ. ಇದರಿಂದ ನಮ್ ಇಬ್ರಾಹಿಂ ಕೂಡ ತನ್ನ ಕೊಡ್ಲಿ ಅಂತ ತಗೊಂಡು ಶುರು ಹಚ್ಕೋತಾನೆ. ಅಲ್ಲಿ ಯಾರ್ಯಾರು ಬರ್ತಾರೋ ಎಲ್ಲರೂ ಕೂಡ ಮುಗ್ಸಕ್ಕೆ ಶುರು ಮಾಡ್ತಾನೆ. ಮತ್ತೆ ವಿಲ್ ಕೂಡ ಈ ಒಂದು ಟ್ರೈನ್ ಟಾಪ್ ಮೇಲೆ ಹೋಗ್ತಾನೆ. ಅಲ್ಲಿ ಬರುವಂತ ಎಲ್ಲರನ್ನು ಕೂಡ ಶೂಟ್ ಮಾಡಿ ಮುಗಿಸ್ತಾ ಇರ್ತಾನೆ. ಅವನು ಮೇಲ್ಗಡೆ ಶೂಟ್ ಮಾಡಿ ಮುಗಿಸ್ತಾ ಇರ್ತಾನೆ, ಇವನ್ ಕೆಳಗಡೆ ಕೊಚ್ಚಾಕ್ ಮುಗಿಸ್ತಾ ಇರ್ತಾನೆ. ಇವನ್ ಕೆಳಗಡೆ ಎಲ್ಲರನ್ನು ಹೊಡೆದು ಸಾಯಿಸಾಕಿ ಇವನು ಕೂಡ ಮೇಲ್ಗಡೆ ಬರ್ತಾನೆ. ಮೇಲ್ಗಡೆ ಬಂದು ಇಬ್ರು ಕೂಡ ಸೇರಿಸ್ಕೊಂಡು ಯಾರ್ಯಾರು ಬರ್ತಾರೋ ಟ್ರೈನ್ ಮೇಲ್ಗಡೆ ಎಲ್ಲರನ್ನು ಕೂಡ ಮುಗಿಸ್ತಾ ಇರ್ತಾರೆ. ಆಗ ನೋಡ್ತಿದ್ದಂಗೆನೆ ಅಲ್ಲಿಗೆ ಆಡಮ್ ಬರ್ತಾನೆ. ಆಡಮ್ ಬಂದ್ಬಿಟ್ಟು ಇವರಿಬ್ರಿಗೂ ಸರಿಯಾಗಿ ಹೊಡೆದು ಬಿಡ್ತಾನೆ. ವಿಲ್ ನ ಹಿಡ್ಕೊಂಡು ಅವನು ಟ್ರೈನ್ ಇಂದ ಬಿಸಾಕ್ ಬಿಡ್ತಾನೆ. ಅವ್ನು ಹೋಗ್ತಾ ಇರೋದನ್ನ ನೋಡಿ ಇಬ್ರಾಹಿಂ ಅವನು ಕೆಳಗಡೆ ಬೀಳ್ದಿರೋ ರೀತಿ ಕ್ಯಾಶ್ ಮಾಡ್ಕೊಂಡ್ಬಿಡ್ತಾನೆ. ಆಡಮ್ ಬಂದ್ಬಿಟ್ಟು ಇನ್ನೇನು ಇವ್ನಿಗೆ ಕಚ್ಚಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಹೆನ್ರಿ ಬಂದ್ಬಿಟ್ಟು ತನ್ನ ಕೈನ ಕೊಟ್ಬಿಟ್ಟು ಆಡಮ್ ಜೊತೆಗೆ ಫೈಟ್ ಗೆ ಎಳೆದು ಬಿಡ್ತಾನೆ. ಈ ಕಡೆ ಆಡಮ್ ನ ತಂಗಿ ಇರ್ತಾಳಲ್ಲ ಒಡೋಮ, ಅವಳೇನ್ ಮಾಡ್ತಾಳೆ ಅಂದ್ರೆ ಈ ಒಂದು ಟ್ರೈನ್ ಒಂದು ಬ್ರಿಡ್ಜ್ ಮೇಲೆ ಪಾಸ್ ಆಗ್ಬೇಕಾಗಿರುತ್ತೆ. ಆ ಒಂದು ಬ್ರಿಡ್ಜ್ ಗೆ ಪೆಟ್ರೋಲ್ ಎಲ್ಲ ಹುಯ್ದ್ಬಿಟ್ಟು ಬೆಂಕಿ ಇಕ್ಬಿಡ್ತಾಳೆ. ಈ ಕಡೆ ಆಡಮ್ ಹೆನ್ರಿನ ಸರಿಯಾಗಿ ಟ್ರೈನ್ ಒಳಗಡೆ ಹಾಕೊಂಡು ತೊಳಿತಾ ಇರ್ತಾನೆ. ತುಳಿತಿರ್ಬೇಕಾದ್ರೆ ಆ ಸಿಲ್ವರ್ ಬಾಕ್ಸ್ ಹೊಡೆದಾಗ್ಬಿಡುತ್ತೆ. ನೋಡಿದ್ರೆ ಒಳಗಡೆ ಸಿಲ್ವರೇ ಇರೋದಿಲ್ಲ, ಬರೀ ಕಲ್ಗಳಿರುತ್ತೆ. ಒಂದ್ ನಿಮಿಷ ನೋಡಿ ಇವ್ನಿಗೆ ಶಾಕ್ ಆಗುತ್ತೆ. ಸಿಲ್ವರ್ ಗಳೆಲ್ಲ ಏನಾಯ್ತು, ಎಲ್ಲೋಯ್ತೆಲ್ಲ ಸಿಲ್ವರ್ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅದೇ ಟೈಮ್ಗೆ ಈ ಟ್ರೈನ್ ಕೂಡ ಒಂದು ಬ್ರಿಡ್ಜ್ ನ ಪಾಸ್ ಮಾಡಕ್ಕೆ ಹೋಗ್ತಾ ಇರುತ್ತೆ. ಆ ಬೆಂಕಿ ಹೊತ್ಕೊಂಡು ಉರಿತಾ ಇರುತ್ತೆ ಬ್ರಿಡ್ಜ್. ಆಗ ಟಕ್ಕನಿಗೆ ಅದೇ ಜಾಗಕ್ಕೆ ಸ್ಪೀಡ್ ಕೂಡ ಬರ್ತಾನೆ. ಸ್ಪೀಡ್ ಬಂದಿದ ತಕ್ಷಣ ಅವನ್ನ ಹಿಡ್ಕೊಂಡು ಎಲ್ಲೋ ಸಿಲ್ವರು ನಮ್ಗೆ ಸುಳ್ಳು ಹೇಳ್ತೀಯ ಅಂದಾಗ ಸ್ಪೀಡ್ ಇವ್ರಿಗಿನ್ ಸಹಾಯ ಮಾಡಿರೋದಿಲ್ಲ. ಇವರೆಲ್ಲರನ್ನು ಕೂಡ ಲಾಕ್ ಮಾಡ್ಕೊಂಡು ಒಂದೇ ಜಾಗದಲ್ಲಿ ಸಾಯಿಸ್ಬೇಕು ಅಂತ ಪ್ಲಾನ್ ಹಾಕೊಂಡಿರ್ತಾನೆ. ನಮ್ಗೆ ಮೋಸ ಮಾಡಕ್ಕೆ ಟ್ರೈ ಮಾಡ್ತೀಯ ಅನ್ಬಿಟ್ಟು ಆಡಮ್ ಅವನ್ನ ಕಚ್ಚಿ ಸಾಯಿಸಾಕ್ಬಿಡ್ತಾನೆ. ಇದನ್ನ ಇವ್ರುಗಳು ನೋಡ್ತಾ ಇರ್ತಾರೆ. ಆಗ ನೋಡ್ತಿದ್ದಂಗೆನೆ ಆ ಒಂದು ಬ್ರಿಡ್ಜ್ ಮೇಲೆ ಪಾಸ್ ಆಗೇ ಬಿಡುತ್ತೆ. ಇದರಿಂದ ಬ್ರಿಡ್ಜ್ ಪೂರ್ತಿ ಹೊಡೆದೋಗ್ತಾ ಇರುತ್ತೆ. ಇದರಿಂದ ಅವರೆಲ್ಲ ತಪ್ಪಿಸ್ಕೊಂಡು ಮುಂದೆನೆ ಹೋಗ್ತಾ ಇರ್ತಾರೆ. ಒಂದ್ ಬೋಗಿಯಿಂದ ಒಂದ್ ಬೋಗಿಗೆ ಜಂಪ್ ಮಾಡಿ ಇವ್ರನ್ನ ಸೇಫ್ ಮಾಡ್ಕೊಳ್ಳಕ್ಕೆ ಅಂತ ಟ್ರೈ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಡಮ್ ಕೂಡ ಈ ಬ್ರಿಡ್ಜ್ ನ ಮುರಿದಾಕಿ ಇವರೆಲ್ಲರನ್ನು ಕೂಡ ಸಾಯಿಸೋಕೆ ಟ್ರೈ ಮಾಡ್ತಾ ಇರ್ತಾನೆ. ಕೊನೆಗೆ ಬೋಗಿಯಿಂದ ಒಂದು ಮರದ ತುಂಡು ಮೇಲೆ ಬರ್ತಾರೆ. ತುಂಡು ಮೇಲೆ ಬಂದ್ಬಿಟ್ಟು ಹೊಡ್ತಿರ್ಬೇಕಾದ್ರೆ ಅಲ್ಲಿಗೆ ಆಡಮ್ ಬಂದ್ಬಿಟ್ಟು ಇವ್ರನ್ನ ಸಾಯಿಸೋಕೆ ಅಂತ ಬರ್ತಾನೆ. ಇದರಿಂದ ಇವನ ಹತ್ರ ಒಂದು ಸಿಲ್ವರ್ ವಾಚ್ ಇರುತ್ತೆ. ಆ ಒಂದು ವಾಚ್ ನ ಕೈಗೆ ಸುತ್ಕೊಂಡು ಎತ್ತಿ ಒಂದು ಹೊಟ್ಟೆಗೆ ಗುದ್ದುತ್ತ ನೋಡ್ರಿ. ಆಕ್ಚುಲಿ ಅದೊಂದು ಸಿಲ್ವರ್ ವಾಚ್ ಆಗಿರುತ್ತೆ. ಇದರಿಂದ ಅಣ್ಣ ಅಲ್ಲೇ ಸತ್ತೋಗ್ಬಿಡ್ತಾನೆ. ಇನ್ನೇನು ಆ ಬ್ರಿಡ್ಜ್ ಎಲ್ಲ ಬಿದ್ದು ಡೆಸ್ಟ್ರಾಯ್ ಆಗ್ಬೇಕು ಅನ್ನಷ್ಟಲ್ಲಿ ಆಗ ಹೆನ್ರಿ ಬಂದ್ಬಿಟ್ಟು ಇವರಿಬ್ಬರನ್ನು ಕಾಪಾಡ್ಕೊಂಡ್ಬಿಡ್ತಾನೆ. ಕಾಪಾಡ್ಬಿಟ್ಟು ಹೆನ್ರಿ ಕೇಳ್ತಾನೆ, ಇದ್ರೊಳಗಡೆ ಬರೀ ಕಲ್ಗಳೈತಲ್ಲ, ಸಿಲ್ವರ್ ಎಲ್ಲಿ ಕಳಿಸಿದ್ಯಾ ನೀನು, ಏನ್ ಮಾಡ್ದೆ ಅಂತ. ಇಲ್ಲಿ ಟ್ವಿಸ್ಟ್ ಓಪನ್ ಆಗುತ್ತೆ ನೋಡಿ. ಆಕ್ಚುಲಿ ಇವ್ರ ಹೆಂಡತಿನ ಈ ಒಂದು ಊರ್ನೇ ಬಿಟ್ಟು ಹೋಗು ಅಂತ ಹೇಳಿದ್ನಲ್ಲ, ಏನ್ ಪ್ಲಾನ್ ಮಾಡ್ಕೊಂಡಿರ್ತಾನಪ್ಪ ಅಂದ್ರೆ ಇವ್ರ ಹೆಂಡತಿ ಆ ಊರಿನ ಜನರನ್ನೆಲ್ಲ ಸೇರಿಸ್ಕೊಂಡು ಆ ಒಂದು ಊರಿನ ಜನರನ್ನ ಸಹಾಯ ಮೂಲಕ ಎಲ್ಲ ಸಿಲ್ವರ್ನು ಅವ್ರ ಕೈಲಿ ಕೊಟ್ಟು ಕಳಿಸ್ಬಿಟ್ಟಿರ್ತಾನೆ ಆ ಒಂದು ಸೋಲ್ಜರ್ ಗಳಿಗೆ. ಇವರೆಲ್ಲರನ್ನು ಕೂಡ ಡಿಸ್ಟ್ರಾಕ್ಟ್ ಮಾಡಬೇಕು ಅಂದ್ಬಿಟ್ಟು ಇವನು ಟ್ರೈನ್ ಒಳಗಡೆ ಸಿಲ್ವರ್ ಇಕ್ಕಿದೀವಿ ಅಂತ ಸುಳ್ಳು ಹೇಳ್ಬಿಟ್ಟು ಇವ್ರನ್ನ ಅಟ್ರಾಕ್ಟ್ ಮಾಡ್ಕೊಂಡಿರ್ತಾನೆ ಈ ಕಡೆ. ಮತ್ತೆ ಇಲ್ಲಿ ಸೋಲ್ಜರ್ ಕ್ಯಾಂಪ್ ಅಲ್ಲಿ ತೋರಿಸ್ತಾರೆ ಎಲ್ಲಾ ಸಿಲ್ವರ್ ಗಳನ್ನ ರೆಡಿ ಮಾಡ್ಕೋತಾ ಇರ್ತಾರೆ ಯುದ್ಧಕ್ಕೋಸ್ಕರ. ಅವಾಗ ಮ್ಯಾರಿ ನೋಡ್ತಾಳೆ, ಇವ್ರ ಮಗುನ ಸಾಯಿಸಿದಂತಹ ಆಡಮ್ ನ ತಂಗಿ ವಡೋಮ ಅಲ್ಲಿರ್ತಾಳೆ. ಅವಳು ಇವಳನ್ನ ಸಾಯಿಸೋಕೆ ಅಂತ ಬರ್ತಿರ್ಬೇಕಾದ್ರೆ ತನ್ನ ಮಗನ ಕೊಂದಿರೋದ್ರಿಂದ ಕೋಪದಿಂದ ಇವಳು ಕೂಡ ಒಂದು ಗನ್ನ ತಗೊಂಡು ಅದಕ್ಕೆ ಸಿಲ್ವರ್ ಬುಲೆಟ್ ನ ಹಾಕಿ ಇವಳ ತಲೆಗೆ ಬುಲೆಟ್ ಇಳಿಸಿ ಇವಳ ಕಥೆನ ಅಲ್ಲೇ ಮುಗಿಸ್ಬಿಡ್ತಾಳೆ ಇವಳು ಕೂಡ. ನೆಕ್ಸ್ಟ್ ಫೈನಲಿ ಆ ಒಂದು ಸಿಲ್ವರ್ ಆಯುಧದಿಂದ ಸಿಲ್ವರ್ ಬುಲೆಟ್ಸ್ ಗಳಿಂದ ಇಬ್ರಾಹಿಂ ಸೋಲ್ಜರ್ಸ್ ಗಳು ಆ ಒಂದು ವೆಂಪೈರ್ ಗಳ ಕಥೆನೆಲ್ಲ ಮುಗಿಸ್ಬಿಟ್ಟು ದಕ್ಷಿಣ ಅಮೆರಿಕನು ಕೂಡ ಇವನ ಒಂದು ಕಂಟ್ರೋಲ್ ಗೆ ಬಂದ್ಬಿಡುತ್ತೆ, ಇಬ್ರಾಹಿಂ ನ ಕಂಟ್ರೋಲ್ ಗೆ. ಇದರಿಂದ ಇಬ್ರಾಹಿಮು ದಕ್ಷಿಣ ಅಮೆರಿಕದ ಬ್ಲಾಕ್ ಅಮೆರಿಕನ್ಸ್ ನ ಗುಲಾಮದಿಂದ ಪೂರ್ತಿ ಮುಕ್ತಿ ಮಾಡಾಕ್ ಬಿಡ್ತಾನೆ. ಇಲ್ಲಿಂದ ಸೀನು ಪ್ರೆಸೆಂಟ್ ಡೇಗೆ ವಾಪಸ್ ಬರುತ್ತೆ. ಇದನ್ನೆಲ್ಲ ಬುಕ್ ಅಲ್ಲಿ ಬರೀತಾ ಇರ್ತಾನೆ ಇಬ್ರಾಹಿಮು ಏನೇ ನಡೀತು ಅಂತ ಎಲ್ಲಾನು ಕೂಡ. ಅವಾಗ ಹೆನ್ರಿ ಹೇಳ್ತಾನೆ, ಉಳಿದಂತ ವೆಂಪೈರ್ಸ್ ಗಳೆಲ್ಲ ಬೇರೆ ಬೇರೆ ಕಡೆಗೆ ಹೊರಟೋಗ್ಬಿಟ್ಟಿದ್ದಾವೆ, ಅವುಗಳು ಮತ್ತೆ ಯಾವತ್ತೂ ವಾಪಸ್ ಬರೋದಿಲ್ಲ ಅಂತ ಅನ್ಕೊಂಡಿದೀನಿ. ಅಕಸ್ಮಾತ್ ಏನಾದ್ರು ವಾಪಸ್ ಬಂದ್ರೆ ಮತ್ತೆ ಯುದ್ಧ ಮಾಡೋದಕ್ಕೆ ನೀನ್ ಇರೋದಿಲ್ಲ, ನೀನ್ ಬೇಕು ಅಂದ್ರೆ ಹೇಳು, ನಾನು ಕೂಡ ನಿನ್ನ ವೆಂಪೈರ್ ಆಗಿ ಬದಲಾಯಿಸಿ ನಿನ್ನ ಅಮರನಾಗಿ ಮಾಡ್ತೀನಿ ಅಂತ. ಆದ್ರೆ ಇದಕ್ಕೆಲ್ಲ ಅವ್ನು ಒಪ್ಕೊಳ್ಳೋದಿಲ್ಲ. ನನ್ ಕೆಲಸ ಇಷ್ಟಿತ ಅಷ್ಟು ನಾನು ಮಾಡಿದ್ದೀನಿ, ಮುಂದೆ ವೆಂಪೈರ್ಸ್ ಗಳನ್ನ ಬಂದ್ರೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಒಂದು ಬುಕ್ ನ ಹೆನ್ರಿ ಕೈಗೆ ಕೊಟ್ಬಿಟ್ಟು ಇವನು ಹೆಂಡತಿ ಜೊತೆಗೆ ಆ ಒಂದು ವಾಷಿಂಗ್ಟನ್ ಬಿಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈ ಒಂದು ಅಮೆರಿಕ ಪ್ರೆಸಿಡೆಂಟ್ ಆಗಿ ಇನ್ನೊಬ್ಬ ಆ ಜಾಗಕ್ಕೆ ಬರ್ತಾನೆ. ಮತ್ತೆ ಮೂವಿ ನಾವು ಕೊನೆ ಸೀನ್ ಅಲ್ಲಿ ನೋಡ್ತೀವಿ, ಸ್ಕ್ರೀನ್ ಟೆಸ್ಟ್ ನ ಒಂದು ಟೈಮು ಬಂದಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಹೆನ್ರಿ ಇಬ್ರಾಹಿಂ ಹತ್ರ ಮಾತಾಡ್ತಿದ್ನೋ ಅದೇ ರೀತಿ ಇನ್ನೊಬ್ಬ ಯಾವ್ದೋ ಮಿಸ್ಟೀರಿಯಸ್ ಆಗಿರೋ ಹುಡುಗನ ಜೊತೆ
ಮಾತಾಡ್ತಾ ಇರ್ತಾನೆ. ಏನಪ್ಪ ತುಂಬಾ ಕುಡಿತಾ ಇದೆಯಾ, ಏನ್ ಲವ್ ಫೇಲ್ಯೂರ್ ಅನ್ಬಿಟ್ಟು ಹಾಗೆ ಒಂದ್ ಬೆನ್ನ ತಾಡ್ತಾನೆ. ಆಗ ಟಕ್ಕನಿಗೆ ಒಂದು ಗನ್ನು ಕೆಳಗಡೆ ಬಿಡುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ನಿಮ್ಗೆಲ್ಲ ಡೌಟ್ ಬಂದಿರುತ್ತೆ ಈ ಕೊನೆಯಲ್ಲಿ ಬಂದಲ್ಲ ಇವನ್ ಯಾರು ಅಂತ. ಆಕ್ಚುಲಿ ನನಗನ್ಸುತ್ತೆ ಈ ಆಡಮ್ ಇದ್ದಾನಲ್ಲ ಅವ್ನ್ ಮಗ ಆಗಿರ್ಬೋದು. ತನ್ನ ತಂದೆ ರಿವೆಂಜ್ ನ ತೀರ್ಸ್ಕೊಳ್ಳೋದಕ್ಕೆ ಇವನು ಕೂಡ ಮತ್ತೆ ವಾಪಸ್ ಬಂದಿರಬಹುದು. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮೊನ್ನೆ ಸಲ ನಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.